आलयं करुणालयं नमामि भगवत्पादं शङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तो पुनः पुनः श्रीमच्छङ्करभगवत्पूज्यपाद सद्गुरुभ्यो नमः। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्री सच्चिदानन्देन्द्र सरस्वती महासद्गुरुभ्यो नमः। भगवो ब्रह्मा यद्वाचानभ्युदितं येन वागभ्युज्यते तदेव ब्रह्म त्वं विद्धि नेदं यदिदम् उपासते। ಈಗ ವಾಕ್ ಅನ್ನೋ ಶಬ್ದಕ್ಕೆ ಅರ್ಥವನ್ನು ಬರೆದದ್ದಾಯ್ತು. ಅಲ್ಲಿ ಅಕಾರೋ ವೈ ಸರ್ವಾವಾಕ್ ಹೇಳ್ಬೇಕಾ? ಅಕಾರೋ ವೈ ಸರ್ವಾವಾಕ್ ಸೈಷಾ ಸ್ಪರ್ಶ ಅಂತಸ್ಥ ಊಷ್ಮಭಿಃ ವ್ಯಜ್ಯಮಾನ ಬಹ್ವಿ ನಾನಾರೂಪಾ ಭವತಿ ಇತಿ ಶ್ರುತೇಃ. ಈ ಶ್ರುತಿಯ ಅರ್ಥ ಏನು ಅಂದ್ರೆ ಅ ಅನ್ನೋದೇ ಎಲ್ಲಾ ಅಕ್ಷರದ ಮೂಲ. ಆ ಅಂತ ಬಾಯಿ ತೆರೀದೆ ಹೋದ್ರೆ ಯಾವ ಅಕ್ಷರನೂ ಹೇಳಕ್ಕಾಗಲ್ಲ. ಅದನ್ನ ಅಕಾರವೇ ಎಲ್ಲಾ ವಾಕ್ಯನ ಮೂಲ ಅಂತ ಹೇಳಿದ್ರು. ಸರ್ವವಾಕ್ ಅಂದ್ರೆ ಎಲ್ಲಾ ಶಬ್ದಗಳು ಕೂಡ ಅಕಾರದಿಂದಲೇ ಹುಟ್ಟಿದೆ, ಅಕಾರವೇ ಆಗಿದೆ, ಅಕಾರವೇ ವ್ಯಾಪ್ತವಾಗಿದೆ ಎಲ್ಲದ್ರಲ್ಲೂ ಅಂತ. ಅದನ್ನ ನಾವು ವ್ಯಂಜನದಲ್ಲೆಲ್ಲ ಅಕಾರ ಸೇರಿಸಿ ಹೇಳೋದು. ಕ್ ಅನ್ನೋದ ಕಾ ಅದು ವ್ಯಂಜನಕ್ಕೆ ಇರೋದು ಅರ್ಧ ಮಾತ್ರ, ಅಕಾರಕ್ಕೆ ಒಂದು ಮಾತ್ರ. ಕ ಅಂತೀವಿ, ಅಕಾರ ಸೇರಿಸೇ ವ್ಯಂಜನವನ್ನು ಹೇಳ್ತೀವಿ. ಆದ್ರಿಂದ ಅಕಾರ ಎಲ್ಲ ಅಕ್ಷರ ಜೊತೆಯಲ್ಲೂ ಇದ್ದೇ ಇರುತ್ತೆ. ಇದು ಸ್ಪರ್ಶ ಅಂತಸ್ಥ ಊಷ್ಮ. ಸ್ಪರ್ಶ ಅಂದ್ರೆ ಕಾರಿಂದ ಮಾವರೆಗಿರೋದು ಸ್ಪರ್ಶ, ವರ್ಗೀಯ ವ್ಯಂಜನ ಅಂತ ನಾವು ಮುಂಚೆ ಹೇಳ್ತಾ ಇದ್ವಿ. ಇದನ್ನ ಕಾರಯೋ ಮಾವಸಾನಾಹ ಸ್ಪರ್ಶ ಅಂತ ಹೇಳ್ತಾರೆ. ಕಾರಿಂದ ಮಾ ಇರೋಗೆ ಸ್ಪರ್ಶ. ಯಾರ ಲಾವ ನಾಕಿದೆಯಲ್ಲ ಹೆಣ್ಣು, ಅದು ಅಂತಸ್ಥ. ಶಾಶಾ ಸಾಹ ಇದೆಯಲ್ಲ ಊಷ್ಮ. ಆಯ್ತಲ್ಲ, ಅಲ್ಲಿ ವ್ಯಂಜನ ಮುಗೀತಲ್ಲ. ಸ್ವರವೂ ಅಕಾರದ್ದೆ, ವ್ಯಂಜನವು ಅಕಾರದ್ದೆ. ಈ ರೂಪವಾಗಿ ವರ್ಗಕ್ಕೆ ಸೇರ ಅಲ್ಲ ಗುಂಪು ಕ ಖ ಗ ಘ ಂಗ ಒಂದೇ ಸ್ಥಾನ ಅಂತ. ವಿದ್ಯಮಾನ ಬಹ್ವಿ ನಾನಾರೂಪ ಭವತಿ. ಈ ಆ ಎಂಬ ವಾಕ್ಯ ಈ ಊಷ್ಮಾದಿ ರೂಪದಿಂದ ಹೊರಬಂದು ನಾನಾರೂಪವಾಗತ್ತೆ ಅಂತ ಶ್ರುತಿ ಹೇಳ್ತಾ ಇದೆ. ಈಗ ಅದನ್ನೇ ಇನ್ನೊಂದು ರೀತಿ ಹೇಳ್ತಾರೆ. ಮಿತಂ ಅಮಿತಂ ಸ್ವರಃ ಸತ್ಯಾನೃತೆ ಏವ ಏವ ವಿಕಾರೋ ಯಸ್ಯಾಹ ತಯಾ ವಾಚಾ ಪದತ್ವೇನ ಪರಿಚ್ಛಿನ್ನಯ ಕರಣ ಗುಣವತ್ಯಾ ಅನಭ್ಯುದಿತಂ ಅಪ್ರಕಾಶಿತಂ ಅನಭ್ಯುಕ್ತಂ. ಈಗ ಅದನ್ನ ವೇದದಲ್ಲಿ ಹೀಗಿದೆ. ಮಿತ ಅಂದ್ರೆ ಯಜುರ್ಮಂತ್ರ, ಅಮಿತ ಅಂದ್ರೆ ಅಲ್ಲ, ಮಿತ ಅಂದ್ರೆ ಋಗ್ಮಂತ್ರ, ಅಮಿತ ಅಂದ್ರೆ ಯಜುರ್ಮಂತ್ರ, ಸ್ವರ ಅಂದ್ರೆ ಸಾಮ ಸಂಧಿ ಎಲ್ಲ ಹೇಳಿದ್ರು, ಸತ್ಯ ಅಂದ್ರೆ ಓಂಕಾರ, ಅನೃತ ಅಂದ್ರೆ ನಿಷೇಧನಕಾರ ಅಂತ ಮಾಡಿದ್ದಾರೆ. ಇಷ್ಟು ವೇದಗಳಲ್ಲಿರೋ ಶಬ್ದಗಳು ಅಂತ. ವೇದಗಳಲ್ಲಿರೋ ಶಬ್ದಗಳೇನು, ವೇದಗಳಲ್ಲಿರೋ ಭಾಗಗಳು ಅಷ್ಟೆ. ಈಗ ಋಗ್ಮಂತ್ರಗಳು, ಯಜುರ್ಮಂತ್ರಗಳು, ಸಾಮ, ಸತ್ಯ ಅಂದ್ರೆ ಓಂಕಾರ, ಅನೃತ ಅಂದ್ರೆ ನಕಾರ. ಈ 5 ರೀತಿಯಾಗಿ ಆ ಅಕಾರದ ವಿಕಾರವೇ ಎಲ್ಲ. ಏವ ವಿಕಾರೋ ಯಸ್ಯಾಹ ತಯಾ ವಾಚ, ಆ ಮಾತಿನಿಂದ ಪದತ್ವೇನ ಒಂದೊಂದು ಪದ ಅಂತ ಹೇಳಿ ಪರಿಚ್ಛಿನ್ನವಾಗಿದೆ. ಅಕಾರಗಳಾದಿ ಅಕ್ಷರಗಳು ಸೇರಿ ಪದ ಅಂತ. ಪದ ಅಂದ್ರೆ ಅರ್ಥ ಸಾಮಾನ್ಯ ನಿಷ್ಠವಾದ, ಏಕಾರ್ಥ ಸಾಮಾನ್ಯಮಷ್ಟ ಅನೇಕ ಅಕ್ಷರ ಸಮೂಹ ವೃದ್ಧ ವ್ಯವಹಾರ ಅಂತ ಹೇಳಿದಾರ. ಅದನ್ನ ಹೀಗೆ ಪರಿಚ್ಛಿನ್ನಯ ಕರಣ ಗುಣವತಿ ಅಂದ್ರೆ ಆಯಾ ಇಂದ್ರಿಯಗಳ ವಾಗಿಂದ್ರಿಯದ ಗುಣಗಳನ್ನು ಸೇರಿಸ್ಕೊಂಡಿರುತ್ತೆ. ಅಕಾರ ಒಂದೇ ಆದ್ರೂ ಆ ಕಂಠಾದಿ ಸ್ಥಾನಗಳು ಭಿನ್ನವಾಗಿರೋನೆ. ಕೆಲವು ಸಲ ಬೇರೆ ಬೇರೆ ತರ ಕೇಳುತ್ತೆ. ಅವನ ಗಂಟ್ಲು ಬೇರೆ ತರ ಆ ಅಂತಾನೆ, ಆ ಅಂತ ಕಾಯಿ ಕೂಗಕ್ಕೆ ಹೋಗ್ತಾನೆ. ಅದೇ ಅಕಾರವೇ ಆ ಕರ್ಣಗುಣಗಳಿಂದ ಬೇರೆ ಬೇರೆ ತರ ಕಾಣುತ್ತೆ. ಅದರಿಂದ ಅಂಥ ಪದದಿಂದ ಅನಭ್ಯುದಿತಂ ಅಪ್ರಕಾಶಿತಂ, ಹೇಳೋಕ್ ಬರ್ದೇ ಇರೋದು, ತೋರ್ಸೋಕ್ ಬರ್ದೇ ಇರೋದು. ಈಗ ಶಬ್ದವು ಒಂದು ರೀತಿ ಬೆಳಕಿದ್ದ ಹಾಗೆ ಪದಾರ್ಥವನ್ನ ಮನಸ್ಸಲ್ಲಿ ತೋರಿಸೋದ್ರಿಂದ ಪ್ರಕಾಶ ಅಂತ ಹೇಳ್ತೀವಿ. ಶಬ್ದ ಪ್ರಕಾಶ ಅಂತ. ಬೆಳಕು ಹೇಗೆ ಪದಾರ್ಥವನ್ನು ತೋರಿಸುತ್ತೋ ಶಬ್ದವೂ ಕೂಡ ಪದಾರ್ಥವನ್ನು ತೋರಿಸೋದ್ರಿಂದ ಶಬ್ದ ಪ್ರಕಾಶ. ಆ ಶಬ್ದಗಳಿಂದ ತೋರ್ಸೋಕ್ ಬರ್ದೇ ಇರೋದು ಯಾರು? ಆತ್ಮ, ಬ್ರಹ್ಮ, ಅನಭ್ಯುಕ್ತಂ. ಅದನ್ನ ಹೇಳೋಕ್ ಬರ್ದೇ ಇರೋದು ತಾತ್ಪರ್ಯ ಅಂದ್ರು. ಏನ ಬ್ರಹ್ಮಣ ವಿವಕ್ಷಿತೆ ಅರ್ಥೆ
येन ब्रह्मणा विवक्षिते ಸಕರಣವಾಗ್ ಅಭ್ಯುಜ್ಯತೆ सकरणवाक् अभ्युज्यते ಚೈತನ್ಯ ಜ್ಯೋತಿಷ ಪ್ರಕಾಶ್ಯತೆ चैतन्यज्योतिषा प्रकाश्यते ಪ್ರಯುಜ್ಯತೆ ಇತ್ಯೇತತ್. प्रयुज्यते ಏನವಾಗ್ ಅಭ್ಯುಜ್ಯತೆ ಇದೆಯಲ್ಲ, ಅದಕ್ಕೆ ಏನ ಅಂದ್ರೆ ಯಾವ ಬ್ರಹ್ಮದಿಂದ ಪ್ರೇರಿತವಾಗಿ ಯಾವ ಬ್ರಹ್ಮದಿಂದ ಶಕ್ತಿಯನ್ನು ತಗೊಂಡು ಆ ಅರ್ಥ ಹೇಳಬೇಕಾದ ಅರ್ಥದಲ್ಲಿ ವಾಕ್ ಅಂದ್ರೆ ಇಂದ್ರಿಯ ಸಹಿತವಾದ ಶಬ್ದವು ಅಭ್ಯುದ್ಯತೆ ಅಂದ್ರೆ ಹೇಳ್ತಾ ಇದೆ. ನಾನು ಏನ್ ಮಾತಾಡ್ತಾ ಇದ್ದೀನಿ ಅನ್ನೋ ನಂಗೆ ಅರಿವು ಆಗ್ತಾ ಇದೆ. ಆ ಮಾತಾಡೋ ಶಕ್ತಿನೂ ನಾನೇ, ಮಾತಾಡುವ ಪ್ರಯೋಜನವೂ ನನಗೆ. ಈ 3 ಭಾಗವನ್ನು ಮಾಡಿದ್ರು. ಮಾತಾಡ್ತಾ ಇರೋದನ್ನು ಅರಿಯೋನಾಗೂ ಇರ್ತೀನಿ, ಮಾತಾಡೋ ಶಬ್ದವಾಗಿಯೂ ಕಾಣಿಸ್ತಾ ಇದ್ದೀನಿ. ಆ ಮಾತಾಡೋ ಶಬ್ದದ ಶಕ್ತಿಯೂ ನಾನೇ ಆಗಿದೆ, ನನ್ನಿಂದ ಬಂದಿರೋದು. ಆ ಮಾತಾಡೋ ಕ್ರಿಯೆ ನಡೆಯುತ್ತಲ್ಲ, ಆ ಶಬ್ದದ ಪ್ರಯೋಜನವೂ ನಾನೇ ಆಗಿದೆ ಬ್ರಹ್ಮ ಅಂತ. ಬ್ರಹ್ಮದ ಗುರುತನ್ನು ಹೇಳುವಾಗ ಪ್ರತಿಯೊಂದು ಇಂದ್ರಿಯ ವ್ಯಾಪಾರದಲ್ಲೂ ಇಂದ್ರಿಯ ವ್ಯಾಪಾರವನ್ನೂ ಗಮನಿಸ್ತಾ ಇರೋದು, ಲಕ್ಷಿಸ್ತಾ ಇರೋದು. ಇಂದ್ರಿಯ ವ್ಯಾಪಾರಕ್ಕೆ ಶಕ್ತಿಯನ್ನೂ ತುಂಬಿಕೊಡೋದು. ಇಂದ್ರಿಯ ವ್ಯಾಪಾರದ ಪ್ರಯೋಜನವೂ ಇದಕ್ಕೆ. ಯಾತಕ್ ಮಾಡ್ತೇವೆ ಪ್ರಯೋಜನ ಗೊತ್ತಿಲ್ಲ. ಇಂದ್ರಿಯ ದೃಷ್ಟಿನ ಪ್ರಯೋಜನ, ಆತ್ಮದೃಷ್ಟಿನ ಪ್ರಯೋಜನವೂ ಇಲ್ಲ, ಅಪ್ರಯೋಜನವೂ ಎಂಥದ್ದು ಇಲ್ಲ, ವೇಸ್ಟ್. ಈಗ ನಡೀತಾ ಇದೆ ಅಂತ ಇಟ್ಕೊಂತಾನೆ ಅಧ್ಯಾರೋಪ. ಆದ್ರಿಂದ ಅಂಥ ಬ್ರಹ್ಮವನ್ನ ನೀನ್ ತಿಳ್ಕೊ. ಯದ್ವಾಚೋಹವಾಗ ಇತ್ಯುಕ್ತಂ, ಅದು ಪ್ರಥಮ ಅಂತ ಪರಿಣಾಮ ಮಾಡ್ಬೇಕು ಅಂದ್ರೆ ಅದನ್ನೇ ಹಾಗೆ ತಗೊಂಡ್ರು. ಯದ್ವಾಚೋಹ ವಾಚಂ ಇದೆ, ಯದ್ವಾಚೋಹ ವಾಕ್, ಅದನ್ನೇ ಮತ್ತಿಲ್ಲಿ ಏನವಾಗ ಅಭ್ಯುಜ್ಯತೆ ಅಂತ ಇಲ್ಲಿ ಹೇಳಿದೆ. ವದನ್ ವಾಗ್ ಯೋ ವಾಚಂ ಅಂತರೋಯಮಯತಿ ಇತ್ಯಾದಿ ಚ ವಾಚಸನೇಯಕೆ. ಆತ್ಮನು ಒಂದು ಇಂದ್ರಿಯದ ಕ್ರಿಯೆಯಿಂದ ತನ್ನಗೆ ತಾನೊಂದು ಶಬ್ದವನ್ನು ಹೇಳ್ಕೊ. ವಾಗಿಂದ್ರಿಯ ಅನ್ನಿಸ್ಕೋತಾನೆ ಹೇಳುವಾಗ, ನೋಡುವಾಗ ಕಣ್ಣು ಅನ್ನಿಸ್ಕೋತಾನೆ. ಆತ್ಮನೇ ಆಯಾ ಕ್ರಿಯೆಗಳಿಂದ ಆಯಾ ಹೆಸರನ್ನ ಮಾಡ್ಕೋತಾನೆ. ಕರ್ಮನಾಮ ಇದಲ್ಲ ಅಂದ್ರು. ಮನುಷ್ಯನಿಗೆ ಕರ್ಮನಾಮ, ಜನ್ಮನಾಮ, ನಕ್ಷತ್ರನಾಮ ಅಂತಿದ್ದಾಗೆ ಎಲ್ಲ ಹೆಸರು ಒಂದೊಂದು ಕ್ರಿಯೆಯಿಂದಲೇ ಬರೋದು. ಕ್ರಿಯೆಯಿಂದ ರೂಪ ಬದಲಾದ ಕೂಡಲೇ ಹೆಸರು ಬದಲಾಗ್ಬಿಡುತ್ತೆ. ಅದನ್ನೆಲ್ಲ ಕರ್ಮನಾಮ. ಅದಕ್ಕೆ ಸಂಸ್ಕೃತದಲ್ಲಿ ಕ್ರಿಯೆಯಿಂದ ಹುಟ್ಟಿದ್ರಿಂದ ಧಾತುವಿನಿಂದಲೇ ನಾಮಗಳು ತಯಾರಾಗೋದು. ಹಾಗೆ ಅಂದ್ರೆ ಬದ್ಧತೆ ಅನೇನೇತಿ ಬಂಧು, ಯಾರು ಕಟ್ಟಾಕ್ತಾರೋ ಅವನೇ ಬಂಧು. ಜಾಯತೆ ಅಸ್ಯಾಮಿತಿ ಜಾಯ, ಧಾರಯಂತಿ ಇತಿ ಧಾರಾ, ಸೀಳ್ತಾರೆ. ಏನಾದ್ರು ಆಗಲಿ, ಒಟ್ಟು ಮನುಷ್ಯನಿಗೆ ಪ್ರತಿಯೊಂದು ಕ್ರಿಯಾಪರದಿಂದ ಉಂಟಾಗಿದೆ ಅಂತ ಒಂದು ನಿಷ್ಪತ್ತಿಯನ್ನು ಮಾಡಿದ್ದಾರೆ. ಅಮರಕೋಶದ ಅಷ್ಟೂ ಪದಗಳಿಗೂ ಭಾನುಜಿ ದೀಕ್ಷಿತ ಅನ್ನೋರು ಸುಧಾ ವ್ಯಾಖ್ಯಾನ ಬರೆದು ಅಷ್ಟೂ ಪದಗಳಿಗೂ ಬರೆದು ಹಾಕ್ಬಿಟ್ರು. ಅರ್ಥ ಅಲ್ಲ ಅದು, ದಾರಾನ ಹೆಣ್ಣು ಸೀಳೋದು ಅಂತ ಅರ್ಥ ಅಲ್ಲ. ಸ್ವಲ್ಪ ಪುರುಷ ಧರ್ಮ ಇದ್ದಾಗ ಪುರುಷರಾಗೆ ಧೈರ್ಯ ಇರ್ಬೇಕಲ್ಲ ಅವರಿಗೂ, ಅವಾಗ ದಾರ ಅಂತೀವಿ, ಪುಲ್ಲಿಂಗ ಬೇಕು. ಈಗ ಸ್ತ್ರೀಯರು ಗಂಡಸರಾಗೆ ಧೈರ್ಯ ಇದ್ದು ಸಾಹಸ ಇದ್ದು ಮಾಡಿದ್ರೆ ಅದು ಪುಲ್ಲಿಂಗ ಶಬ್ದ ಅಂತ ಇಟ್ಕೊಂಡ್ರು ಅಷ್ಟೆ. ಸುಮ್ನೆ ಜಡವಾಗಿ ಬಿದ್ರೆ ಕಲತ್ರಂ ಅಂತಾರೆ. ಏನೋ ಸತ್ವರ್ಗ ಸಮ ಗುಣಗಳಿಂದ ಬಂದಿದೆ ಅಂತಾರೆ, ಯಾವ ಗುಣವೂ ಕಾಣಲ್ಲ ನಮಗೆ. ಯಾರು ಮಾತನ್ನ ತಾನೇ ಒಳಗಿದ್ದುಕೊಂಡು ಅದನ್ನ ಕಂಟ್ರೋಲ್ ಮಾಡ್ತಾನೆ ಅಂತ. ಅಲ್ಲ, ದಾರ ಅಂದ್ರೆ ಸೀಳೋರು ಅಂತ ಯಾಕೆ ರಘು ರಾಮನ್ ಸೀಳ್ತಾ ಇದ್ಲ? ಆ ಅರ್ಥ ಅಲ್ಲ. ನೀವು ವ್ಯುತ್ಪತ್ತಿ ಮಾಡಿದ್ದೆಲ್ಲ ಪೂರ್ತಿ ಅರ್ಥ ಅನ್ವಯ ಆಗತ್ತೆ ಅಂತಿಲ್ಲ. ಕೆಸರಲ್ಲಿ ಹುಟ್ಟಿರೋದು ಪಂಕಜ ಅಂದ, ಏನ್ ಕೆಸರಲ್ಲಿ ಹುಟ್ಟಿರೋಲ್ಲ ಪಂಕಜವ? ಕ್ರಿಮಿನೂ ಹುಟ್ಟತ್ತೆ, ಆಗಲ್ಲ. ಇಲ್ಲ, ರೂಢಿಯನ್ನು ನೋಡ್ಕೋಬೇಕು ಅಷ್ಟೇ. ಬಾಕಿದೆಲ್ಲ ಯೌಗಿಕಾರ್ಥವೆಲ್ಲ ಸುಮ್ಮನೆ ತಿಳ್ಕೊಳಕ್ ಚಮತ್ಕಾರಕ್ಕಷ್ಟೆ. ಯಾರು ಮಾತಿನೊಳಗಿದ್ದು ಅದನ್ನು ಕಂಟ್ರೋಲ್ ಮಾಡ್ತಾನೋ, ಅಂತರ್ಯಾಮಿ ಅಂತ ಅನಿಸ್ಕೊಂಡಿಯಾನೋ ಅವನು. ಯಾವಾಕ್ ಪುರುಷೇಶು ಸಾ ಘೋಷೇಶು ಪ್ರತಿಷ್ಠಿತ ಕಶ್ಚಿತ್ತಾಂ ವೇದ ಬ್ರಾಹ್ಮಣ ಇತಿ ಪ್ರಶ್ನಮುತ್ಪಾದ್ಯ ಪ್ರತಿವಚನ ಮುಕ್ತಂ. ಯಾವ ಶಬ್ದವು ಮನುಷ್ಯನಲ್ಲಿ ಆಯಾ ಘೋಷ ಅಂದ್ರೆ ಉತ್ಪತ್ತಿ ಸ್ಥಾನಗಳಲ್ಲಿ ನಿಂತಿದೆಯೋ ಅದನ್ನು ಮೂಲಕ್ಕೆ, ಮಾತು ಶಬ್ದ ಉಂಟಾಗುವ ಮೂಲನ್ನು ಯಾರು ತಿಳ್ಕೊಂಡಿಯಾನೋ ಅವನೇ ಬ್ರಾಹ್ಮಣ ಅಂತ. ಶಬ್ದ ಉಂಟಾಗೋದು ಮೊದಲು ಗಂಟಲು ಮೊದಲಾದ ಸ್ಥಾನಗಳು, ಆ ಸ್ಥಾನಗಳ ಹಿಂದ್ಗಡೆ ವಾಯು, ಅದರ ಹಿಂದ್ಗಡೆ ಅಗ್ನಿ, ಆ ಅಗ್ನಿ ಹಿಂದ್ಗಡೆ ಮನೋವೃತ್ತಿ, ಆ ಮನೋವೃತ್ತಿ ಹಿಂದ್ಗಡೆ ಚೈತನ್ಯ, ಕೊನೆಗೋಗೋ ಚೈತನ್ಯಕ್ಕೆ. ಅರಿವಿನಿಂದ ಮನಸ್ಸು ಪ್ರೇರಿತವಾಗಿ ಹೇಳು ಅಂತ ಅಂದ್ಕೂಡ್ಲೆ ಮನಸ್ಸು ಆ ವೃತ್ತಿಯನ್ನು ಎಬ್ಬಿಸಿ ಆ ಅಗ್ನಿಯನ್ನ ತಳ್ಳಿ ಅಗ್ನಿ ವಾಯುವನ್ನು ಹೊಡೆದು ವಾಯು ಗಂಟ್ಲು ಮುಂತಾದ ಜಾಗ ಬಡಿದು ಅಕ್ಷರವಾಗಿ ಬರುತ್ತೆ. ಇಷ್ಟು
ಆದ್ರಿಂದ ಅವರು ಯಾರು ಈ ಶಬ್ದದ ಮೂಲವನ್ನು ತಿಳ್ಕೊತಾನೋ ಅಂದ್ರೆ ಆ ಚೈತನ್ಯವನ್ನು ತಿಳ್ಕೊಳ್ತಾನೋ ಅವನೇ ಬ್ರಾಹ್ಮಣ ಅಂತ ಒಂದು ಪ್ರಶ್ನೆಯನ್ನ ಯಕ್ಷಿ ಪ್ರತಿವಚನ ಹೇಳಿದ್ದಾಯ್ತು. ಸಾ ವಾಕಯ ಸ್ವಪ್ನೆ ಭಾಷತೆ. ಅದೇ ಮಾತು ಯಾವುದ್ರಲ್ಲಿ ಸ್ವಪ್ನದಲ್ಲಿ ಇಂದ್ರಿಯವಿಲ್ಲದೆ ಇದ್ರೂ ಮಾತಾಡ್ತಾ ಇರ್ತಾನಲ್ಲ, ಕರಣವಿಲ್ಲದೆ ಮಾತಾಡ್ತಾನೆ, ಕಣ್ಣಿಲ್ಲದೆ ನೋಡ್ತಾನಲ್ಲ, ಅಂದ್ರೆ ಚೈತನ್ಯ ಸ್ವರೂಪವೇ ನಿಜವಾದ ಮಾತು. ಮಾತು ಅನ್ನೋ ಶಬ್ದಕ್ಕೆ ಚೈತನ್ಯಕ್ಕೆ ಅರ್ಥವೇ ಹೊರತು ಇದಲ್ಲ. ಅದಕ್ಕೆ ನಮ್ಮಲ್ಲಿ ಪರಾ ಪಶ್ಯಂತಿ, ಮಧ್ಯಮ, ವೈಖರಿ ಅಂತ 4 ಇದನ್ನ ಹೇಳ್ತಾರೆ. ಪರ ಅಂದ್ರೆ ಚೈತನ್ಯ ಸ್ವರೂಪಕ್ಕೆ ಹೆಸರು, ಪಶ್ಯಂತಿ ಅಂದ್ರೆ ಆ ಚೈತನ್ಯವೇ ನೋಡೋ ಸಾಕ್ಷಿ ಆದಾಗ ಅದಕ್ಕೆ ಪಶ್ಯಂತಿ ಅಂತ ಹೆಸರು. ಅದೇ ಹೃದಯಾದಿ ಜಾಗಕ್ಕೆ ಬಂದಾಗ, ಮನೋವೃತ್ತಿ ಆದಾಗ ಮಧ್ಯಮ, ಕಂಠಾದಿ ಸ್ಥಾನಕ್ಕೆ ಬಂದ್ಬಿಟ್ರೆ ವೈಖರಿ. ವಾಗ್ವೈಖರಿ ಶಬ್ದ ಜರಿ ಅಂತ ತಮಾಷೆ ಮಾಡ್ತಾರೆ, ಬರೀ ಬಾಯಲ್ಲಿ ಹೇಳ್ತಾರೆ, ಅನುಭವದಲ್ಲಿ ಇಲ್ಲ ಅಂತ. ಸಾಹಿ ಭಕ್ತುರ್ ಭಕ್ತಿ ನಿತ್ಯವಾಕ್ ಚೈತನ್ಯ ಜ್ಯೋತಿ ಸ್ವರೂಪ. ಅದು ಹೇಳುವವನ ಭಕ್ತಿ ಅಂದ್ರೆ ಹೇಳುವ ಸ್ವರೂಪ ಯಾವುದು ಅಂದ್ರೆ ನಿತ್ಯವಾದ ವಾಕು ಚೈತನ್ಯ ಜ್ಯೋತಿ ಸ್ವರೂಪವಾದ್ದೇ ವಾಕು. ಚೈತನ್ಯದಲ್ಲೇ ನಿತ್ಯ ಅನ್ನೋದು ಅನ್ನಿಸ್ಕೊಳ್ಳೋದು. ಹೊರಗೆ ಬಂದ ಕೂಡಲೇ ಶಬ್ದವಾಗಿ ಅಚೇತನ ಆಗ್ಬಿಡುತ್ತೆ. ಆಶ್ಚರ್ಯ ಅಂದ್ರೆ ಹೃದಯದಲ್ಲಿ ಚೈತನ್ಯ, ಆಮೇಲೆ ಮನೋವೃತ್ತಿ, ಮನೋವೃತ್ತಿಯಿಂದ ಗಾಳಿ, ಗಾಳಿಯಿಂದ ಗಂಟ್ಲು, ಗಂಟ್ಲು ಮೊದಲ ಜಾಗ ಬಡದ ಮೇಲೆ ಅಚೇತನ ಶಬ್ದ ಹೊರಗೋಗ್ಬಿಡುತ್ತೆ. ಅಲ್ಲಿಂದ ಮುಂದೆ ಚೈತನ್ಯ ಕಾಣಿಸೋದೇ ಇಲ್ಲ. ನೀವೇ ಹೇಳಿದ್ರೆ ಉಪಾದಾನ ಕಾರಣ ಆದ್ಮೇಲೆ ಅದು ಚೈತನ್ಯವೇ, ಶಬ್ದವು ಚೈತನ್ಯವೇ. ಆದ್ರೆ ನೀವು ಹೊರಹೋದ ಶಬ್ದ ಹೋಗ್ತಾ ಇದೆಯಲ್ಲ, ಅದರಿಂದ ಒಳಕ್ ಹೋಗಿ ಆ ಚೈತನ್ಯವನ್ನು ಮುಟ್ರಿ, ಶಬ್ದ ಮುಟ್ಟಕ್ ಹೋಗ್ಬಿಡ್ರಿ, ಶಬ್ದದ ಬಾಲ ಹಿಡ್ಕೊಂಡು ಹೋಗಿ ಚೈತನ್ಯ ಸ್ವರೂಪಕ್ಕೆ ಹೋಗ್ರಿ ನೀವು ಅಂತ ಹೇಳ್ತಾ ಇದ್ದಾರೆ ಅವರು. ಹೀಗೆ ಹೇಳುವವನ ನಿತ್ಯವಾದ ವಾಕು ಚೈತನ್ಯ ಜ್ಯೋತಿ ಸ್ವರೂಪವೇ ಹೊರತು ಕೇಳುವಂಥ ಶಬ್ದ ಸ್ವರೂಪ ಅಲ್ಲ. ನಹಿ ಭಕ್ತುರ್ಭಕ್ತೈರ್ ವಿಪರಿಲೋಪೋ ವಿದ್ಯತೆ. ಹೇಳುವವನ ಹೇಳುವ ಸಾಮರ್ಥ್ಯ ರೂಪವಾದ ಚೈತನ್ಯಕ್ಕೆ ಲೋಪ ಅನ್ನೋದಿಲ್ಲ, ಅದು ನಾಶವಾಗೋದಿಲ್ಲ. ಇತಿ ಶ್ರುತೇ. ಇನ್ನು ಉತ್ತರಾರ್ಧ ತದೇವ ಬ್ರಹ್ಮತ್ವಂ ವಿದ್ಧಿ ನೇದಂ ಯದಿನ ಉಪಾಸತೆ. ತದೇವ ಆತ್ಮಸ್ವರೂಪಂ ಬ್ರಹ್ಮ ನಿರತಿಶಯಂ ಭೂಮಾಖ್ಯಂ ಬೃಹತ್ವಾತ್ ಬ್ರಹ್ಮ ಇತಿ ವಿದ್ಧಿ ವಿಜಾನೀಹಿ ತ್ವಂ. ಆ ಆತ್ಮಸ್ವರೂಪ ಒಂದೇ ಒಂದು ಬ್ರಹ್ಮ ಅನ್ನಿಸ್ಕೊಳ್ಳೋಕ್ ಸರಿಯಾಗಿದೆ. ಪರಿಚ್ಛೇದವಿಲ್ಲ, ಮಿಗಿಲಿಲ್ಲದ್ದು, ಪರಿಚ್ಛೇದವಿಲ್ಲದ್ದು. ಅದನ್ನ ಛಾಂದೋಗ್ಯದಲ್ಲಿ ಭೂಮ ಅಂತ ಕರೆದ್ರು. ಎಲ್ಲೆಲ್ಲೂ ಇರೋದು ಬೃಹತ್ವಾದ್ ಬ್ರಹ್ಮ ಅಂದ್ರೆ ಯಾವ ರೀತಿಯ ಪರಿಚ್ಛೇದವೂ ಇಲ್ಲೇ ಇರೋದ್ರಿಂದ ಅದು ಸಣ್ಣದು ದೊಡ್ಡದು ಎರಡೂ ಸೇರಿಸ್ಕೊಂಡು ದೊಡ್ಡದಾಗಿರೋದು. ಸಣ್ಣದಿದ್ದು ದೊಡ್ಡದಾದ್ರೆ ಪ್ರಯೋಜನ ಇಲ್ಲ, ಕಂಪ್ಯಾರಿಸನ್ ಬರಬಾರ್ದು. ದೊಡ್ಡವನು ಸಣ್ಣವನು ಎರಡೂ ಆಗಿ ದೊಡ್ಡವರಾಗ್ತಾರಲ್ಲ, ಅವ್ರು ನಿಜವಾದ ದೊಡ್ಡವರು. ಬರೀ ನಾನ್ ಮೇಲೆ ಅಂತ ಹೇಳಿ ಮೇಲೆ ಕೂತ್ಕೊಂಡ್ರೆ ಅವ್ನು ದೊಡ್ಡವನಲ್ಲ. ದೊಡ್ಡವನು ಚಿಕ್ಕವನು ಸಣ್ಣವನು ಪುಟ್ಟವನು ಅವನು ಇವನು ಎಲ್ಲಾ ತಾನಾಗಿ ಯಾರಿರ್ತಾರೋ ಅವ್ನು ನಿಜವಾದ ದೊಡ್ಡವನು. ಹೀಗೆ ಬ್ರಹ್ಮವು ತಾನೇ ಎಲ್ಲವಾಗಿ ಆತ್ಮರೂಪದಿಂದ ನೋಡಿದಾಗ ಮಾತ್ರ ಅದು ಅರ್ಥವಾಗತ್ತೆ. ಹೊರಗಡೆ ಬಂದ್ಬಿಟ್ರೆ ತುಂಡಾಗ್ಬಿಡತ್ತೆ, ಅಲ್ಪ ಆಗ್ಬಿಡತ್ತೆ. ಇದು ಇಂದ್ರಿಯ ಚೈತನ್ಯ ಸಾಕ್ಷಿಯ ಹಿನ್ನೆಲೆಯಲ್ಲಿ ಬಾಹುಳ್ಯ ಇದೆ, ವ್ಯಾಪಕತ್ವ ಇದೆ. ಈ ದೇಶ ಕಾಲಗಳ ಅಳತೆ ಇಲ್ಲ, ದೇಶದ ಅಳತೆ ಆಗಲಿ ಕಾಲದ ಅಳತೆ ಆಗಲಿ ಇಲ್ಲ. ಒಳಕ್ ಬಂದು ಕೂಡಲೇ ಶಬ್ದ ರೂಪವಾಗಿಯೂ ಬರ್ಲಿ, ರೂಪವಾಗಿಯೂ ಬರ್ಲಿ, ನಾಮವಾಗಿ ಬರ್ಲಿ, ಹೇಗಾರು ಬರ್ಲಿ, ಬಂದ್ ಕೂಡಲೇ ಪರಿಚಯ ಆಗ್ಬಿಡುತ್ತೆ. ಅದನ್ನ ಅದು ಯಾವುದು ಪರಿಚಯ ಅಲ್ಲ, ಅದೊಂದೇ ಆತ್ಮ, ಒಬ್ಬನೇ ಒಬ್ಬ ಬ್ರಹ್ಮ, ಯಾವ ಪರಿಚ್ಛೇದವೂ ಇಲ್ಲದವನು. ಇನ್ನು ಹೊರಗಡೆ ಇರೋ ಎಲ್ಲಕ್ಕೂ ಒಂದು ಅಳತೆ ಇದೆ. ಇನ್ನೊಂದು ನೋಡೋಕ್ ಬರುತ್ತೆ ನೋಡ್ರಿ, ಅದಲ್ಲದೆ ಇರೋ ಇನ್ನೊಂದನ್ನ ಆಯ್ತು, ಮುಗೀತು ಅದ ಕಥೆ. ಗೋಬುದ್ಧಿ ಅಶ್ವಸ್ಯಾಂತಮ್ ಅಂದ್ರು. ಅಶ್ವಬುದ್ಧಿ ಬರದೇ ಇರೋ ಗೋವನ್ನು ನೋಡಿದಾಗ ಹೋಯ್ತು ಅಶ್ವ, ಮುಗೀತು ಅದ ಕಥೆ. ಈಗ ಹೇಳಿದ್ರು. ಈಗ ಅದನ್ನೇ ಇಲ್ಲಿ ಹೇಳಿರೋ ಶಬ್ದಗಳನ್ನ ಕರೀತಾರೆ. ಯೈಹಿ ವಾಗಾದ್ಯುಪಾದಿಭಿ ವಾಚೋಹ ವಾಕ್ ಚಕ್ಷುಷಶ್ಚಕ್ಷು ಶ್ರೋತ್ರಸ್ಯ ಶ್ರೋತ್ರಂ. ಹಾಗಿದೆ. ಮನಸೋ ಮನಃ ಕರ್ತ ಭೋಕ್ತ ವಿಜ್ಞಾತ ನಿಯಂತ ಪ್ರಶಾಸಿತ ವಿಜ್ಞಾನಮಾನಂದಂ ಬ್ರಹ್ಮ ಇತ್ಯೇವಮಾದಯಃ ಸಂವ್ಯವಹಾರಾಃ
असंव्यवहार्ये निर्विशेषे असंव्यवहार्ये निर्विशेषे परे साम्ये ब्रह्मणि प्रवर्तन्ते परे साम्ये ब्रह्मणि प्रवर्तन्ते तान् व्युदस्य तान् विदस्य आत्मानमेव निर्विशेषं ब्रह्म विद्धि इति एवार्थः आत्मानमेव निर्विशेषं ब्रह्म विद्धि इति एव शब्दार्थः ಅದನ್ನೇ ಅಂದ್ರೇನು ಅಂದ್ರೆ ಉಪಾಧಿಯಲ್ಲೂ ಸೇರ್ಕೊಂಡಿದ್ದಾನೆ. ಉಪಾಧಿಯಲ್ಲಿ ಸೇರ್ಕೊಂಡಿರೋದನ್ನ ಬ್ರಹ್ಮ ಅಂತ ಹಿಡ್ಕೊಳ್ಳಬೇಡ. ಎಷ್ಟು ಉಪಾಧಿಗಳನ್ನು ಹೇಳಿದ್ರು ಅಂದ್ರೆ ಮಾತಿಗೆ ಮಾತು ಅಂತ ಒಂದು ಉಪಾಧಿ, ಕಣ್ಣಿಗೆ ಕಣ್ಣು, ಕಿವಿಗೆ ಕಿವಿ, ಮನಸ್ಸಿಗೋ ಮನಸ್ಸು, ಅವನೇ ಕರ್ತೃ ಭೋಕ್ತೃ ವಿಜ್ಞಾತರು ಅಂದ್ರೆ ಜೀವನಾಗಿ ಬರುವಾಗ ಕರ್ತೃ ಭೋಕ್ತೃ ವಿಜ್ಞಾತರು. ಅವನು ಮಾಡೋನು, ಅನುಭವಿಸೋನು, ತಿಳ್ಕೊಳ್ಳೋನು, ಕಂಟ್ರೋಲ್ ಮಾಡೋನು, ಆಳೋನು, ವಿಜ್ಞಾನ, ಆನಂದ, ಈ ಶಬ್ದಗಳೆಲ್ಲ ಉಪಾಧಿಯ ದೃಷ್ಟಿಯಿಂದ ಬಂದದ್ದು. ಮೂಲ ಸ್ವರೂಪ ಇದೆಯಲ್ಲ ಅದಕ್ಕೆ ಶಬ್ದ ಪ್ರವೃತ್ತಿಯೇ ಇಲ್ಲ. ಶಬ್ದ ಪ್ರವೃತ್ತಿಗೆ ಹೊರಗೆ ಬಂದ್ರೇನೆ ಶಬ್ದ, ಅದಕ್ಕೇನಾದ್ರೂ ಹೇಳೋಕೆ ಶಬ್ದ ಸಿಗತ್ತೆ. ಮೂಲಕ್ಕೆ ಹೋಗ್ಬಿಟ್ರೆ ಚೈತನ್ಯ ಸ್ವರೂಪದಲ್ಲಿ ನಿಂತು ಆತ್ಮ ಸ್ವರೂಪ ಹೋದ್ರೆ ಶಬ್ದ ಪ್ರವೃತ್ತಿಯೇ ಇಲ್ಲ. ಆದ್ರಿಂದ ಉಪಾಧಿಯಿಂದ ಏನೇನು ವ್ಯವಹಾರಗಳು ಬಂದವೋ ಅದು ಈ ಸ್ವರೂಪದಲ್ಲಿ ಅಸಂವ್ಯವಹಾರ್ಯ, ವ್ಯವಹಾರಕ್ಕೆ ಬರದೇ ಇದ್ದವನು, ಮಾತಿಗೂ ಮನಸ್ಸಿಗೂ ಕ್ರಿಯೆಗೂ ಸಿಗದೇ ಇದ್ದವನು. ವ್ಯವಹಾರ ಅಂದ್ರೆ ಅದೇ ತಾನೆ, ಯೋಚನೆ ಮಾಡೋದು, ಮಾತಾಡೋದು, ನಡ್ಕೊಳ್ಳೋದು, ಮೂರು ಸೇರಿಸಿ ವ್ಯವಹಾರ. ಅದ್ಯಾವುದು ಇಲ್ಲದೆ ಇರೋನು, ಯಾವ ವಿಶೇಷವೂ ಕಾಣದೇ ಇರೋನು, ಪರೇ ಸಾಮ್ಯ, ಎಲ್ಲದರಲ್ಲೂ ಪೂರ್ಣ ವ್ಯಾಪಿಸಿರುವ ಸಾಮ್ಯ. ಪರಮಂ ಸಾಮ್ಯ ಅಂದ್ರೆ ಒಂದು ಚೂರು ಬೇರೆ ಆಗದೆ ಅಷ್ಟು ತಾನೇ ಆಗಿ ಪರಮ ಸಾಮ್ಯ ಆಗ್ಬಿಟ್ಟ. ಇಂಥ ಪರಮಾತ್ಮನು ಬ್ರಹ್ಮ, ಅದೇ ಬ್ರಹ್ಮ ಅಂತೇಳಿ ಅವನಲ್ಲಿ ಆ ಕೇವಲ ಬ್ರಹ್ಮವನ್ನು ಹೇಳೋಕೆ ಇಂಥ ವ್ಯವಹಾರಗಳನ್ನ ಇಷ್ಟೆಲ್ಲ ಕಟ್ಕೊಂಡ್ರು. ಯಾವ್ಯಾವ ವ್ಯವಹಾರಕ್ಕೆ ಬಳಕೆಗೆ ಬರದೇ ಇದ್ದಂತಹ ಆತ್ಮನನ್ನ ತಿಳಿಸೋಕೆ ಉಪಾಧಿ ದೃಷ್ಟಿಯಿಂದ ಹೇಳಿದ್ರು. ಇದರ ಬೆಳಕು ಚೆನ್ನಾಗಿದೆ, ಇದು ಸ್ವಲ್ಪ ಸಣ್ಣ ಲೈಟು, ಇದು ದೊಡ್ಡ ಲೈಟು, ಎಲ್ಲ ಒಂದೇ ಕರೆಂಟಿಂದ. ಆದ್ರೆ ಉಪಾಧಿಯಿಂದ ಲೈಟ್ ಬರುತ್ತಲ್ಲ, ಹೆಚ್ಚು ಕಡಿಮೆ ಹೇಳ್ತಾ ಇದ್ದೀವಿ. ಹೀಗೆ ಉಪಾಧಿಗಳಿಂದಲೇ ಅದನ್ನ ವದನ್ವಾ ಪಶ್ಯಂಚಕ್ಷು ಶೃಣ್ವನ್ ಶ್ರೋತ್ರಂ ಈ ರೀತಿಯಾಗಿ ಕರೆದ್ವಿ. ಆ ಪರಬ್ರಹ್ಮದಲ್ಲಿ ವ್ಯವಹಾರಕ್ಕೆ ಗೋಚರವಾಗದೆ ಹೋದ್ರೂ ಸಂವ್ಯವಹಾರ ಪ್ರವರ್ತಂತೆ. ಉಪದೇಶಕ್ಕೋಸ್ಕರ ವ್ಯವಹಾರವನ್ನು ಹೇಳಿದಿವಿ. ಆದ್ರಿಂದ ಆ ಉಪಾಧಿಯನ್ನ ವಿಧಸ್ಯ ಬಿಟ್ಟಾಕಿ ಕೇವಲನಾದ ಆತ್ಮನನ್ನೇ ನಿರ್ವಿಶೇಷವಾದ ಸ್ವರೂಪ ಅದು ಬ್ರಹ್ಮ ಅಂತ ಹೇಳಿ ತಿಳ್ಕೋ ಅಂತ ಹೇಳಿ ತದೇವ ಅನ್ನುವಾಗ ಉಪಾಧಿಗಳನ್ನ ಕಳಚೋಕೋಸ್ಕರ ಹೇಳಿದ್ರು. ಉಪಾಧಿ ಸೇರಿಸಿ ತಿಳ್ಕೊಬೇಡ. ಬಿಸಿ ಅಂದ್ರೆ ಪಾತ್ರೆಯಲ್ಲಿರೋ ಬಿಸಿ ಅಂದ್ರೆ ಪಾತ್ರೆ ಬಿಟ್ಟು ಬಿಸಿ ತಿಳ್ಕೊಬೇಕು. ಪಾತ್ರೆ ಸೇರಿಸಿ ಪಾತ್ರೆ ಬಿಸಿ ಅಂತ ತಿಳ್ಕೊಂಡ್ರೆ ಆಗ್ಲಿಲ್ಲ. ಎಲ್ಲಿ ಎಲ್ಲಿ ಉಪಾಧಿಗಳಿದೆಯೋ ಆ ಉಪಾಧಿಗಳನ್ನೆಲ್ಲ ಪರಕ್ಕೆ ತಳ್ಳಿ ಕೇವಲ ಸ್ವರೂಪವನ್ನ ಗುರುತು ಹಿಡಿದು ಅದೇ ನನ್ನ ಸ್ವರೂಪ, ಅದೇ ಆತ್ಮ. ಹೀಗೆ ಅರಿವಿನ ಸ್ವರೂಪ ಎಲ್ಲದರಲ್ಲೂ ಬೆರಕೆ. ಬೆರಕೆ ಅಂದ್ರೆ ಅಂಟುಕೊಳ್ಳದೆ ಬೆರಕೆ, ಮಿಕ್ಸ್ ಆಗದೆ, ಯಾವುದಕ್ಕೂ ಸೇರ್ಕೊಳ್ಳದೆ. ಈಗ ಹಾಗೆ ಲೈಟು ಯಾವುದಕ್ಕೂ ಅಂಟ್ಕೊಳ್ಳದೆ ಸೇರ್ಕೊಂಡಿದೆಯೋ ಪ್ರಪಂಚದಲ್ಲಿ, ಹಾಗೆ ಚೈತನ್ಯವು ಯಾವುದಕ್ಕೂ ಅಂಟ್ಕೊಂಡಿಲ್ಲ, ಆದ್ರೆ ಬೆರಕೆ ಎಲ್ಲ ಉಪಾಧಿಯಲ್ಲೂ. ಹೀಗೆ ಅಂತಹದ್ದನ್ನು ತಿಳ್ಕೋ ಅಂದ್ರು. ಇನ್ನು ನೇದಮ್ಯದ ಉಪಾಸನೆ ಒಂದ್ಸಲ ಆಗ್ಲಿಲ್ವಾ? ಹಾ, ನೇದಂ ಬ್ರಹ್ಮ ಯತ್ ಇದಮಿತಿ ಉಪಾಧಿಭೇದ ವಿಶಿಷ್ಟಂ ಅನಾತ್ಮ ಈಶ್ವರಾದಿ ಉಪಾಸತೆ ಧ್ಯಾಯಂತಿ. ಇದಂ ಇದಂ ಅಂತ ಹೇಳಿ ಒಂದು ಉಪಾಧಿಯನ್ನು ಕೊಟ್ಟು, ಒಂದು ನಾಮರೂಪವನ್ನು ಕೊಟ್ಟು, ತನಗಿಂತ ಬೇರೆಯಾದ ಅನಾತ್ಮವಾದದ್ದನ್ನ ಈಶ್ವರ ಅಂತ ಹೇಳಿ ಯಾರೋ ಈಶ್ವರ, ವಿಷ್ಣು, ಶಿವ, ಇಂದ್ರ ಇತ್ಯಾದಿಗಳಿಂದ ಉಪಾಸನೆ ಮಾಡ್ತಾರೋ ಅದು ಬ್ರಹ್ಮದ ನಿಜವಾದ ಸ್ವರೂಪ ಅಲ್ಲ, ಅಥವಾ ಬ್ರಹ್ಮದ ಪೂರ್ಣ ಸ್ವರೂಪ ಅಲ್ಲ. ಅದು ಕಲ್ಪಿತ. ಬ್ರಹ್ಮವೇ ಆ ರೀತಿ ಕಲ್ಪನೆ ಮಾಡಿಕೊಂಡು ನಿಮಗೆ ಭಾವನೆ ಮಾಡೋಕ್ ಬೇರೆ ಇರ್ಬೇಕು ಅಂತ, ಪ್ರೀತಿ ಮಾಡೋಕ್ ಬೇರೆ ಇರ್ಬೇಕು, ನಾವೇ ಆಗ್ಬೇಕು ಅಂತ ಕೇಳಿದ್ರು. ಏನ್ ಹೇಳ್ತೀರಾ? ಬೇರೆ ಪೂರ್ತಿ ಪ್ರೀತಿ ನಾನು ಕೇಳೋದ್ ಪ್ರಶ್ನೆ ಒಂದೇ ಹೇಳ್ಬೇಕು. ನೀನು ಅದ ಪಕ್ಷ ತಗೋಬಾರ್ದು, ಬೇಡ, ಒಂದೇ ಇಟ್ಕೋ. ಅದ್ ಹೇಳು. ಬೇರೆ ನನಗೂ ನಾನ್ ಬೇರೆ ಅವನ್ ಬೇರೆ, ವ್ಯಕ್ತಿಗೆ ಬೇರೆ ಆಗ್ಬೇಕು, ಪ್ರೀತಿ ಮಾಡಕ್ ಬೇರೆ ಬೇಕಾಗಿ. ಏನ್ ಅಭಿವ್ಯಕ್ತಿ ಅಂತದ? ಅಭಿವ್ಯಕ್ತಿ ನಾನೇ ಅಭಿವ್ಯಕ್ತಿ ಹೆಂಗ್ ಮಾಡ್ತೀರಾ? ಯಾಕೆ ಮಾಡ್ಬೇಕು ಅಭಿವ್ಯಕ್ತಿ? ಹೇಳಿದ್ ನಿಮ್ ಉತ್ತರ ನಾನು ಕೊಟ್ಟಿದ್ದೀನಿ. ನಾನು ನೀವು ಉತ್ತರದ ಮೇಲೆ ಪ್ರಶ್ನೆ ಮಾಡಕ್ ಬರಲ್ಲ, ನಾವು ಉತ್ತರ ಕೊಟ್ಟಿದ್ದೀನಿ ಸರಿಯಾಗಿ. ಅಭಿವ್ಯಕ್ತಿ ಬೇರೆ ಆಗ್ಬೇಕು, ಪ್ರೀತಿ ಮಾಡಕ್ ಬೇರೆ ಬೇಡ. ಅಭಿವ್ಯಕ್ತಿಗೂ ಬೇರೆ ಆಗ್ಬೇಕು. ಅಭಿವ್ಯಕ್ತಿ ಬೇರೆ ಮಾಡಕ್ಕಾಗಲ್ಲ. ಬುದ್ಧ್ವಾ ಪದಮನಾನಾತ್ತಂ ನಮಸ್ಕುರು ಯಥಾಬಲಂ. ಅದು ಅವ್ರು ಕಾಲಿಕಾಕಾರ ತೋರಿಸ್ಕೊಟ್ಟಿಲ್ಲ, ಅಂತ ತೋರ್ಸ್ಕೊಟ್ಟಿಲ್ಲ. ಅಲ್ಲಪ್ಪ, ನಾನೇ ಎಲ್ಲ ಆಗಿದ್ದೀನಿ ಅಂತ ಹೇಳ್ತಾನಲ್ಲ, ಅದು ಅಭಿವ್ಯಕ್ತಿನೇ. ನಾನೇ ಎಲ್ಲವೂ ಆಗಿದ್ದೀನಿ ಅನ್ನೋದು ಒಂದು ಪ್ರೇಮದ ಅಭಿವ್ಯಕ್ತಿಯೇ. ನಾನು ನೀನು ಬೇರೆ ಎಲ್ಲ ಕಾಣೋ ಅಂತ ಹೇಳೋದು ಪ್ರೇಮದ ಅಭಿವ್ಯಕ್ತಿ ಅಲ್ವಾ? ಹಾ, ನಾನು ನೀನು ಅಂತ ಹೇಳಿಲ್ಲ. ಶಬ್ದ ಈ ಲೋಕದ್ದು. ನೀವು ಬೇರೆ ಅಲ್ಲ, ನಾವು ಬೇರೆ ಅಲ್ಲ ಅಂತ ಹೇಳೋದು ಪ್ರೇಮದ ಅಭಿವ್ಯಕ್ತಿನ. ನೀವು ಬೇರೆ ಕಂಡ್ರೆ ನಾನ್ ಬೇರೆ ಅಂದ್ರೆ ಅದು ಪ್ರೇಮವಾ?
ವ್ಯಾವಹಾರಿಕವಾಗಿ ಕೂಡ ನನ್ನ ಮೇಲೆ ನನಗಿರೋ ಪ್ರೀತಿ ಹೆಚ್ಚೇ ವಿನಃ ಬೇರೆಯವ್ರಿಗಿರೋದೆಲ್ಲ ನನ್ನ ಪ್ರೀತಿಗೋಸ್ಕರನೇ ಅದಿರೋದ್ರಿಂದ ಆಯ್ತಾ ನಾನೇ ಆಗ್ಬೇಕು. ಅದೇ ನಾನು ಅಂತ ಆದ್ರೆ ಅಭಿವ್ಯಕ್ತಿಗೆ ಆಗ್ಬೇಕು, ಅಭಿವ್ಯಕ್ತಿ ಬೇರೆ ಆಗಿರ್ಬೇಕು. ಅಭಿವ್ಯಕ್ತಿಯಲ್ಲೂ ಬೇರೆ ತೋರ್ಬಾರ್ದು. ಅಭಿವ್ಯಕ್ತಿಯಲ್ಲಿ ಬೇರೆ ತೋರಿಸಿದ್ರೆ ಅದು ಪ್ರೇಮ ಆಗಲ್ಲ. ಅಭಿವ್ಯಕ್ತಿ ಮಾಡಕ್ಕಾಗಲ್ಲ. ಅಂದ್ರೆ ಅಭಿವ್ಯಕ್ತಿಯಲ್ಲಿ ನಾನೇ ಆದ್ರೆ ಅಭಿವ್ಯಕ್ತಿ ಮಾಡಕ್ಕಾಗಲ್ಲ. ಹೆಂಗ್ ಮಾಡಕ್ಕಾಗತ್ತೆ? ಈಗ ನಾನೇ ಆದ್ರೆ ನಂಗೆ ನೈವೇದ್ಯ ಪೂರ್ತಿ ಕೇಳಿಲ್ಲ ವಾಕ್ಯನ. ಬೇರೆ ಅಂತ ತಿಳ್ಕೊಳ್ಳೋದನ್ನು ಬದಲು ಮಾಡೋಕೆ ಅಭಿವ್ಯಕ್ತಿ. ಬೇರೆ ಬೇರೆ ಅಂತ ತಿಳ್ಕೊಂಡಿದೀವಲ್ಲ, ನಾನ್ ಬೇರೆ ನೀನ್ ಅದಿಲ್ಲ ಅಂತ ಹೇಳೋಕೆ ಅದನ್ನ ಅನುವಾದ ಮಾಡಿ ನೀನ್ ಬೇರೆ ಅಲ್ಲ ನಾನ್ ಬೇರೆ ಅಲ್ಲ ಎಂತ ಹೇಳ್ತೀಯಲ್ಲ. ಸರಿ, ಪ್ರೇಮ ಪೂರ್ತಿ ಪ್ರೇಮ ಅಂದ್ರೆ ಒಂದೇ ಇರೋದೇ ಪ್ರೇಮ, ಎರಡು ಪ್ರೇಮ ಆಗಲ್ಲ. ಅಭಿವ್ಯಕ್ತಿ ಮಾಡ್ಬೇಕು ಅಂದ್ರೆ ಹೇಳಿರ್ಬೇಕು. ಅಲ್ಲ, ಅವ್ರ ಪ್ರೇಮವು ತನಗಾಗಿ ಇಂತ ಬೇರೆ ಇದೆಯಾ? ಎಲ್ಲ ತನಗಾಗಿ. ಪ್ರೇಮ ಶಬ್ದ ಕ್ರಿಯಾರೂಪವಲ್ಲ, ಜ್ಞಾನರೂಪ. ಲೋಕದಲ್ಲಿ ಕ್ರಿಯಾರೂಪ ಬೇಕು ಅಂದ್ರೆ ಅವರು ತನ್ನ ಬಿಟ್ಟು ಇನ್ನೊಬ್ಬರಾಗಿರ್ತಾರೆ, ಅವರೇ ತಾನಾಗಿರ್ತಾರೆ. ಅವಾಗ ಒಂದೇ ಇರೋದು, ಎರಡಿರಲ್ಲ. ಪ್ರೇಮ ಇರ್ಬೇಕಾದ್ರೆ ಅಭಿವ್ಯಕ್ತಿ ಮಾಡ್ಬೇಕಾದ್ರೆ ಎರಡಿರುತ್ತೆ. ಅಭಿವ್ಯಕ್ತಿ ಮಾಡಿದಾಗ ಎರಡು ಇರತ್ತೇನೋ ಅನುವಾದ ಅಷ್ಟೇ. ಎರಡಿರುತ್ತೆ ಅನುವಾದವೇ ಹೊರತು ಅಭಿವ್ಯಕ್ತಿ ಕ್ರಮದಲ್ಲಿ ಬೇರೆ ಆಗಲ್ಲ. ಆಯ್ತು. ಓ ಇದು ಎಂದು ಬ್ರಹ್ಮವನ್ನು ಯಾರು ಉಪಾಸನೆ ಮಾಡ್ತಾರೋ ಈಶ್ವರಮಲಾದ ಅನಾತ್ಮಗಳನ್ನ ಅದು ನಿಜವಾದ ಬ್ರಹ್ಮ ಸ್ವರೂಪವಲ್ಲ. ತದೇವ ಬ್ರಹ್ಮತ್ವಂ ವಿಧಿ ಇತ್ಯುಕ್ತೆ ನೇದಂ ಬ್ರಹ್ಮ ಐತಿ ಅನಾತ್ಮನೋ ಅಬ್ರಹ್ಮತ್ವಂ ಪುನರುಚ್ಯತೆ ನಿಯಮಾರ್ಥಂ. ಆತ್ಮನೇ ಬ್ರಹ್ಮ ಅಂತ ಹೇಳಿ ಇದು ಅಂತ ಯಾವುದು ನೋಡ್ತೀಯೋ, ಇದು ಅದು ಅವನು ಇವನು ಅಂತ ಅದು ಯಾವುದು ಬ್ರಹ್ಮವಲ್ಲ ಅಂತ ಮತ್ತೆ ಯಾಕೆ ಹೇಳಿದ್ರೆ ಆ ಕಡೆ ಮನಸ್ಸು ಹೋಗೋದು ಬೇಡ. ನಿಯಮವಾಗಿ ಅಂದ್ರೆ ತಾನೇ ಬ್ರಹ್ಮ ಅಂತ ಗೊತ್ತಿದೆ ಶಾಸ್ತ್ರಕ್ಕೆ, ತನ್ನ ಕಡೆ ಅಂತರ್ಮುಖನಾಗ್ಲಿ ಅಂತ ಹೇಳಿ ಇದು ಅದು ಅಂತ ಹುಡ್ಕೊಂಡು ಹೋಗ್ಬೇಡಪ್ಪ, ಅಲ್ಲಿ ಎಲ್ಲೂ ನೀ ಬ್ರಹ್ಮ ಸಿಗೋದಿಲ್ಲ ಅಂತ ನಿಯಮ ಮಾಡೋಕ್ಕೋಸ್ಕರ. ಯಾಕೆಂದ್ರೆ ತನ್ನಂತ ಅಂತ ಹೇಳ್ಕೊಳ್ಳೋ ಸಹಜ, ತನ್ನಲ್ಲಿ ತನ್ನ ಇದು ಪ್ರವೃತ್ತಿ ಬೇಕಾಗಿಲ್ಲ. ಈ ರೀತಿಯಾಗಿ ನೇದಂ ಬ್ರಹ್ಮ ಅಂತ ಮತ್ತೆ ಯಾಕೆ ಹೇಳಿದ್ದು ಅಂದ್ರೆ ನಿಯಮಾರ್ಥಂ ಅಂದ್ರು. ಇಲ್ಲಿ ಆತ್ಮಾವಾರೇ ದ್ರಷ್ಟವ್ಯ ಅನ್ನೋದು ಒಂದ್ ರೀತಿ ನಿಯಮಾರ್ಥಂ ಅಂತ ಅಂತಾರೆ. ಯಾಕಂದ್ರೆ ಬೇರೆದನ್ನ ನೋಡಕ್ ಹೋಗ್ಬೇಡ, ಬೇರೆದನ್ನ ತಿಳ್ಕೊಳಕ್ ಹೋಗ್ಬೇಡ ಅನ್ನೋಕ್ಕೋಸ್ಕರ ಆತ್ಮನಂತ ತಿಳ್ಕೊಂತ ಹೇಳಿದ್ರೆ ಹೊರತು ಆತ್ಮನ್ ತಿಳ್ಕೊಂಡೇ ಇರ್ತಾನೆ. ತಪ್ಪಾಗಿಯೋ ಸರಿಯಾಗಿಯೋ ತಿಳ್ಕೊಂಡೇ ಇರ್ತಾನೆ. ಅದನ್ನ ಎಲ್ಲ ಕಡೆಯಲ್ಲೂ ನಿಯಮಾರ್ಥಂ. ಅನ್ಯ ಬ್ರಹ್ಮ ಬುದ್ಧಿ ಪರಿಸಂಖ್ಯಾನಾರ್ಥಂ ವಾ. ಇನ್ನೊಂದ್ರಲ್ಲಿ ಬ್ರಹ್ಮ ಬುದ್ಧಿ ಇದೆ. ಆತ್ಮನೂ ಬ್ರಹ್ಮ, ಆತ್ಮನಲ್ಲದ್ದು ಬ್ರಹ್ಮ ಅಂತ ಎರಡೂ ತಿಳ್ಕೊಬೇಡ. ಅನಾತ್ಮವೆಲ್ಲ ಬ್ರಹ್ಮವಲ್ಲ ಅಂತ ನಿಷೇಧ ಮಾಡ್ಬಿಡೋದು. ಅನ್ಯ ಬ್ರಹ್ಮ ಬುದ್ಧಿ ಪರಿಸಂಖ್ಯಾನ ಅಂದ್ರೆ ಬೇರೊಂದು ಕಡೆ ಬ್ರಹ್ಮ ಬುದ್ಧಿಯನ್ನ ಬ್ರಹ್ಮ ಆಗಿರಬಹುದು ಅನ್ನೋ ಬ್ರಹ್ಮ ಬುದ್ಧಿಯನ್ನು ಬಿಟ್ಟಾಕೋ ಅನ್ನೋಕ್ಕೋಸ್ಕರವಾಗಿ ಹೇಳಿದ್ದಾರೆ ಅಂತ ಹೇಳಿದೆ. ತದೇವ ನೇದಂ ಯದಿದಂ ಉಪಾಸದಿಂದ ನಿಯಮ. ಬ್ರಹ್ಮವು ಆತ್ಮನಲ್ಲದ್ದು ಬ್ರಹ್ಮವು ಎಂದು ತಿಳಿಯಬಾರದು ಎಂದು ಅನಾಪದಲ್ಲಿ ಬ್ರಹ್ಮ ಬುದ್ಧಿ ಪರಿಸಂಖ್ಯಾನ ಅಂದ್ರೆ ಉಭಯ ಪ್ರಾಪ್ತೆ ಏಕಂ ಅವಶೇಷೋ ಇದು ಅಂತ. ಅದಷ್ಟೇ ಬ್ರಹ್ಮ ಅಲ್ಲ. ಈಗ ಉಪದೇಶ ಕಾಲದಲ್ಲಿ ಸಾಧಕನಾದವನಿಗೆ ಅಂತರ್ಮುಖತೆ ಬೇಕು. ಇದು ಅಂತ ಹೊರಗಡೆ ಹುಡ್ಕೊಂಡು ಹೋಗ್ಬೇಡ, ಅದು ಬ್ರಹ್ಮ ಇಲ್ಲ ಅಂತ ಹೇಳ್ಬೇಕಾ. ಅದ್ಯಾವುದು ಬ್ರಹ್ಮ ಅಲ್ಲ ಅಂತ ಹೊರಗಡೆ ಹುಡ್ಕೋದ್ರೆ ಬ್ರಹ್ಮ ಎಲ್ಲಿ ಸಿಗ್ತಾನೆ? ಆಯ್ತಲ್ಲಪ್ಪ, ತದೇವ ಬ್ರಹ್ಮತ್ವಂ ವಿದ್ಯೆಯಲ್ಲಿ ಹೇಳಿ ಆಯ್ತು. ಮತ್ಯಾಕ್ ನೇದಂ ಬ್ರಹ್ಮ ಮತ್ಯಾಕ್ ಹೇಳಿದ್ರು? ತದೇವ ಬ್ರಹ್ಮತ್ವಂ ವಿದ್ಯೆ ಅನ್ನುವಾಗಲೇ ಆತ್ಮನನ್ನೇ ಅಂತಂದ್ರೆ ಅನಾತ್ಮಲ್ಲಿ ಹೋಗ್ಬೇಡ ಅಂತ ಆಯ್ತು, ಏವಕಾರದಲ್ಲೇ ಮುಗಿದೋಯ್ತು. ಮತ್ತೆ ನೇದಂ ಯದಿದಂ ಉಪಾಸತೆ ಹೇಳಿದ್ ಯಾಕೆ ಅಂದ್ರೆ ಆತ್ಮನ ಕಡೆ ಅಂತರ್ಮುಖನಾಗೋ ಹೊರಮುಖನಾಗಬೇಡ ಅಂತ. ಅಥವಾ ಅದು ಬ್ರಹ್ಮ ಇದು ಬ್ರಹ್ಮ ಅಂತ ಆ ರೀತಿ ಮಾಡ್ಕೋಬೇಡ, ಆತ್ಮನೊಬ್ಬನೇ ಬ್ರಹ್ಮ ಆತ್ಮ ಅಂತ ಹೇಳಿದ್ರೆ ಆಯ್ತು. ಪರಿಸಂಖ್ಯಾನ ಅಂದ್ರೆ ಉಭಯ ಪ್ರಾಪ್ತೋ ಏಕತ್ರ ನಿಯಮ ಪರಿಸಂಖ್ಯಾನ. ಕುದುರೆಗೂ ಕತ್ತೆಗೂ ಕಣ್ಣಿ ತಗೋಬೇಕು, ಅಶ್ವಾಭಿಧಾನಿ ಮಾರತ್ತೆ ಅಂದ್ರೆ ಕತ್ತೆ ತಗೊಂಡು ಹೋಗ್ಬೇಡ ಅಂತ ಅಷ್ಟೇ ಅರ್ಥ ಅಂತ ಹೇಳಿದ್ರಲ್ಲ. ಪರಿಸಂಖ್ಯಾನೋ ಒಂದು ರೀತಿ ನಿಯಮವೇ ಅದು. ಜನ್ಮನಸ ನಮನುತೆ ಏನಾಹುರ್ಮನೋ ಮತಂ ತದೇವ ಬ್ರಹ್ಮತ್ವಂ ವಿದ್ಧಿ ನೇದಂ ಯದಿದಂ ಉಪಾಸತೆ. ಯಾವುದನ್ನ ಮನಸ್ಸಿಂದ ಆಲೋಚನೆ ಮಾಡೋಕ್ಕಾಗ್ಲಿ ತಿಳಿಯೋಕ್ಕಾಗ್ಲಿ ಆಗೋದಿಲ್ವೋ,
ಯಾವ ಬ್ರಹ್ಮವೇ ಮನಸ್ಸನ್ನ ಆಲೋಚನೆ ಮಾಡೋದನ್ನು ತಿಳಿಯೋದನ್ನು ಏನ್ ಮಾಡ್ಬಿಟ್ಟ, ಒಳ್ಳೇದಾಯ್ತು. ಆ ಮನಸ್ಸು ಆಲೋಚನೆ ಮಾಡೋದಿಲ್ವೋ, ತಿಳ್ಕೊಳಕ್ ಮನಸ್ಸಿಂದ ವಿಷಯ ಮಾಡ್ಕೊಳಕ್ ಆಗಲ್ವೋ, ಮನಸ್ಸನ್ನು ಯಾವುದು ಯೋಚನೆ ಮಾಡ್ತಾ ಇದೆಯೋ ತಿಳ್ಕೊಳ್ತಾ ಇದೆಯೋ ಅಂತ ಯಾವುದು ತನ್ನ ಅರಿವಿನಿಂದ ನೋಡ್ತಾ ಇದೆಯೋ ಅಂಥ ಅರಿವಿನ ಸ್ವರೂಪವಾದದ್ದನ್ನೇ ಬ್ರಹ್ಮ ಅಂತ ತಿಳ್ಕೊ. ಇದು ನೇದಮಿದ ಉಪಾಸನೆ, ಇದು ಅಂತ ತಿಳ್ಕೊಳ್ಳೋದಾಗ್ಲಿ ಹೊರಗಡೆ ಆಗ್ಲಿ ಹುಡ್ಕೋಕ್ ಹೋಗ್ಬೇಡ. ನನ್ ಕಾಣಿಸ್ತಾ ಇಲ್ಲ ಆದ್ರಿಂದ ದೇವರಿಲ್ಲ ಅದೆಲ್ಲ ಹೇಳಬೇಡ. ಯಾರು ಹೇಳಿದ್ರು ಕಾಣಿಸ್ತಾನೆ ಅಂತ? ಅಲ್ಲ, ನೀನೇ ಮನಸ್ಸಲ್ಲಿ ಕಲ್ಪನೆ ಮಾಡಿ ಎಲ್ಲಿ ತೋರಿಸ್ತೀನಿ ಕೇಳಿದ್. ನಾವ್ ಯಾರು ತೋರಿಸ್ತೀವಿ ಅಂತ ಹೇಳಿದ್ವಿ? ನಾವು ದೇವ್ರು ಕಾಣಿಸ್ತಾನೆ ಹಾ ಇಲ್ಲ ಇಲ್ಲ ದೇವ್ರು ಕಾಣಿಸ್ತಾ ಇಲ್ಲ ಅಂತೀರಲ್ಲ, ನಾ ಕಾಣಿಸ್ತಾನೆ ಅಂತ ಇದ್ದಾನೆ ಅಂತ ಹೇಳಿದ್ರ? ಏನು ಹೇಳಿಲ್ಲ. ಎನರ್ಜಿನೂ ಕಾಣಿಸಲ್ಲ ಆದ್ರೆ ಇಲ್ಲ ಅಂತೀರ. ಕಾಣಿಸ್ತಾ ಇಲ್ಲ ಅನ್ನೋ ಶಬ್ದ ಇಲ್ಲ ತುಂಬಾ ಹೊಟ್ಟೆ ಹಸು ಬಾಯಾರಿಕೆನೆ ಅದೇ ಕಾಣಲ್ಲ. ಅದೇನ ಮನುಷ್ಯನ ಸ್ವಟ್ಟ ಪ್ರಶ್ನೆ ಅದು. ಈಗ ಉಪಾಸತೆ ಅನ್ನೋದ್ರಲ್ಲಿ ಭಾವನೆ ಮಾಡೋದು ಅನ್ನೋದು ಒಂದು, ತಾನಾಗಿ ತಿಳಿಯೋದು ಅನ್ನೋದು, ಎರಡರಲ್ಲೂ ಆವೃತ್ತಿ ಇದೆ. ಆತ್ಮನಾಗಿ ತಿಳಿದ ಮೇಲೂ ಅಲ್ಲೇ ನೆಲೆ ನಿಲ್ಲೋದ್ರಿಂದ ಅದು ಆವೃತ್ತಿಯೇ, ಬೇರೆ ಕಡೆ ಮನಸ್ಸು ಹೋಗಲ್ಲ. ಇದು ಭಾವನೆಯಿಂದ ಪ್ರಯತ್ನ ಪೂರ್ವಕ ಮಾಡ್ತಾನೆ. ಎನ್ ಮನಸ ನಮನುತೆ ಮನಃ ಇತಿ ಅಂತಃಕರಣಂ ಬುದ್ಧಿ ಮನಸೋ ರೇಖತ್ವೇನ ಗೃಹ್ಯತೆ. ಹಿಂದೊಂದ್ಸಲ ಬಂದಿತ್ತು ಮನಸ್ಸು ಅನ್ನುವಾಗ ಮನಸ್ಸು ಬುದ್ಧಿ ಎರಡನ್ನೂ ಸೇರಿಸಿ ಮನಸ್ಸು ಅಂತ ಹೇಳ್ತಾ ಇದ್ದಾರೆ. ಮನುತೆ ಅನೇನೇತಿ ಮನಃ, ಯಾವುದರಿಂದ ಆಲೋಚನೆ ಮಾಡ್ತಾನೋ ಯಾವುದರಿಂದ ತಿಳ್ಕೊಳ್ತಾನೋ ಅಂತ ಎರಡು ತಿಳ್ಕೊಂಡು ಮನಃ ಅನ್ನೋ ಶಬ್ದ ಬಂತು. ಸರ್ವಕರಣ ಸಾಧಾರಣಂ, ಎಲ್ಲಾ ಇಂದ್ರಿಯಗಳ ಜೊತೆಯಲ್ಲೂ ಇರುತ್ತೆ, ತಾನಾಗಿ ಬೇರೆಯನ್ನು ಸಪರೇಟ್ ಆಗೂ ಇರುತ್ತೆ. ಎಲ್ಲರ ಜೊತೆ ಸೇರ್ಕೊಳ್ಳೋದು ಉಂಟು. ಕಣ್ಣು ಕಿವಿ ಮೂಗು ಅಂತ ಜ್ಞಾನೇಂದ್ರಿಯಗಳ ಜೊತೆಲಿ ಮನಸ್ಸು ಸೇರ್ಕೊಳ್ಳುತ್ತೆ, ಸಪರೇಟ್ ಆಗಿರುತ್ತೆ, ತನ್ನದೇ ಆದಂಥದ್ದು. ಆದ್ರಿಂದ ಮನಸ್ಸು ಅನ್ನೋದು ಮನುತೆ ಅನೇನ ಇದೆ ಸರ್ವ ವಿಷಯ ವ್ಯಾಪಕತ್ವ. ಎಲ್ಲಾ ಬುದ್ಧೀಂದ್ರಿಯಗಳಿಗಲ್ಲೂ ಅದಿದೆ, ಎಲ್ಲಾ ವಿಷಯ ಕಡೆಗೂ ಹೋಗ್ತಾ ಇದೆ. ಅಂದ್ರೆ ಎಲ್ಲ ಇಂದ್ರಿಯಗಳಿಂದ ಎಲ್ಲ ವಿಷಯವನ್ನು ನೋಡುತ್ತೆ, ಅಷ್ಟೂ ಕಡೆಯಲ್ಲಿ ಇರೋದ್ರಿಂದ ಅದನ್ನ ಮನಃ ಅಂತ ಕರೆದ್ರು. ಕಾಮ ಸಂಕಲ್ಪೋ ವಿಚಿಕಿತ್ಸಾ ಶ್ರದ್ಧಾ ಶ್ರದ್ಧಾ ಧೃತಿರಧೃತಿ ಕ್ರೀರ್ಧೀರ್ಭೀಃ ಇತ್ಯೇವಂ ಸರ್ವಂ ಮನ ಏವ. ಚೇತತ್ತಿದೆಯಾ? ಅಲ್ಲಿ ಇತ್ಯೇವಂ ಇದ್ಬಿಟ್ಟಿದೆಯಲ್ಲ, ಇತ್ಯೇತತ್ತೆ ಆಗ್ಬೇಕನ, ಅಲ್ಲಿರೋದು ಇತ್ಯೇತತ್ತಿರ್ಬೇಕು. ನಾನು ಇತ್ಯೇತತ್ ಬಾಯಿಗೆ ಬರ್ತಾ ಇತ್ತು, ಇಲ್ಲಿ ನೋಡಿ ಇತ್ಯೇವಂ ಅಂತ ಮತ್ತೆ ನೋಡಿ ತಿದ್ಕೊಂಡೆ. ಇತ್ಯೇವಮ ಇತ್ಯೇತತ್ತ ಮನುಷ್ಯನಲ್ಲಿ ಬರುವಂಥ ಆಸೆ, ಸಂಕಲ್ಪ, ಆಲೋಚನೆಗಳು, ವಿಚಿಕಿತ್ಸಾ ಅಂದ್ರೆ ಸಂಶಯ, ಶ್ರದ್ಧಾ ಅಂದ್ರೆ ನಂಬಿಕೆ, ಅಶ್ರದ್ಧಾ ಅಂದ್ರೆ ನಂಬಿಕೆ ಇಲ್ಲದೆ ಇರೋದು, ಧೃತಿ ಅಂದ್ರೆ ಇಂದ್ರಿಯಗಳನ್ನ ಎತ್ತಿ ಹಿಡಿಯೋದು, ಅಧೃತಿ ಅಂದ್ರೆ ಅಯ್ಯೋ ಆಗಲ್ಲ 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 ಅಂತ ಹೇಳೋದು, ಹ್ರೀಹಿ ಅಂದ್ರೆ ನಾಚಿಕೆ, ಧೀಹಿ ಅಂದ್ರೆ ವಿವೇಕ ಶಕ್ತಿ, ಭೀಹಿ ಅಂದ್ರೆ ಭಯ. ಇಷ್ಟು ಮನಸ್ಸಿನ ಕೆಲಸವೇ ಅಂದ್ರು. ಇಷ್ಟೇನು ಇನ್ನೂ ಒಂದಷ್ಟಿದೆ. ಆ ಕೂತಿರ್ ಜ್ಯೋತಿ ಅಂತ ಒಂದೊಂದು ಉಪನಿಷತ್ತು ಇನ್ನೊಂದು ಅಂತ ಹೇಳಿದೆ. ಮನಸ್ಸು ಒಂದೇ, ಅನೇಕ ರೂಪ. ಕೃಷ್ಣನ ಅದು ಮನಸ್ಸುತ್ತದೆ ಅಂತ ಹೇಳಿಲ್ಲ. ಚೆನ್ನಡಮೆ ಎಲ್ಲ ಮೋಹನೆ ಮನಸ್ಸುತ್ತದಕ್ಕೆ ಜ್ಯೂತಿ ಇನ್ನೊಂದು ಮಂತ್ರ ಐತರೇಯ ಮದ ಜ್ಯೂತಿ. ಇದು ಬೃಹದಾರಣ್ಯಕ ಐತರೇಯತ್ಲೆ ಹಾ ಭರ್ತಿ ಭರ್ಷದಿ. ಅಷ್ಟು ಇತ್ಯೇತೆ ಇತಿ ಶ್ರುತೆ. ಕಾಮಾದಿವೃತ್ತಿ ಮನ್ಮನಃ, ಕಾಮಾದಿ ಕೆಲಸಗಳನ್ನು ಮಾಡ್ತಾ ಇರೋ ಇಂದ್ರಿಯವೇ ಮನಸ್ಸು. ಒಂದೇ ಇಂದ್ರಿಯ ಯಾಕೆ ಅಂತ ಹೇಳಿದ್ವಿ ಅಂದ್ರೆ ಒಂದು ಮಾಡುವಾಗ ಇನ್ನೊಂದು ಇಲ್ಲದೆ ಇರೋದ್ರಿಂದ. ಇಷ್ಟು ಬೇರೆ ಬೇರೆ ಇಂದ್ರಿಯ ಇದೆ ಅಂತ ಒಳಗಡೆ ಹೇಳಿದ್ರೆ ಇಲ್ಲ ಇಲ್ಲ ಅಷ್ಟು ಇಂದ್ರಿಯ ಇಲ್ಲ. ಕಾಮ ಇದ್ದಾಗ ಧೀ ಇಲ್ಲ, ಧೀ ಇದ್ರೆ ವಿಚಿಕಿತ್ಸಾ ಇಲ್ಲ, ವಿಚಿಕಿತ್ಸಾ ಇದ್ರೆ ಅಧೃತಿ. ಹೀಗೆ ಒಂದಕ್ಕೆ ಒಂದಿದ್ರೆ ಒಂದಿರೋಲ್ಲ. ಎಲ್ಲ काम भय वंदा काम पोच आवंदी पाप में बेटा खामो हमारा या दूवण अड़केनी भय ಮನುಷ್ಯಂದ ಮನಸ್ಸತೆ ವೇಗತೆ ಎಲ್ಲ ಒಟ್ಟಿಗೆ ಅಂದಿಟ್ಟು ನೆನಪಿನಿ. ಮನಸ್ಸು ಒಂದೇ,
ಒರೇ ವೃತ್ತಿ ಅದಕ್ಕೆ, రెండు ವೃತ್ತಿಯೂ ಇಲ್ಲ. ತೇನ ಮನಸ ತೇನ ಮನಸ ಯತ್ ಚೈತನ್ಯ ಜ್ಯೋತಿ ಮನಸೋ ಅವಭಾಸಕಂ ಚೈತನ್ಯ ಜ್ಯೋತಿ ಮನಸೋ ಅವಭಾಸಕಂ ನ ಮನುತೆ ನ ಸಂಕಲ್ಪಯತಿ ನವನೇನ ಸಂಕಲ್ಪಯತಿ ನಾಪಿ ನಿಶ್ಚಿನೋತಿ ಲೋಕಃ. ನಾಪಿ ನಿಶ್ಚಿನೋತಿ ಲೋಕಃ. ಆ ರೀತಿ ಇರುವ ಮನಸ್ಸಿನ, ಇಷ್ಟು ಕೆಲಸ ಮಾಡೋ ಮನಸ್ಸಿನಿಂದ ಯಾವ ಚೈತನ್ಯ ಜ್ಯೋತಿ ಅಂದ್ರೆ ಅರಿವಿನ ಸ್ವರೂಪನಾದ ಆತ್ಮನಿದಾನೋ ಅವನನ್ನ, ಅಂದ್ರೆ ಆ ಮನಸ್ಸನ್ನು ಬೆಳಗ್ತಾ ಇರೋ ಆತ್ಮನ ಅಂತ, ಆ ಬೆಳಗ್ತಾ ಇರೋದು ಅನ್ನೋದು ಹೇತು ವಿಶೇಷಣ ಅಂತೀವಿ. ಹೇತು ವಿಶೇಷಣ ಅಂದ್ರೆ ಮನಸ್ಸನ್ನು ನೋಡುವನಾಗಿರೋದ್ರಿಂದ ಪಾಪ ನೋಡ್ಕೊಳಕ್ಕಾಗಲ್ಲ. ಮನಸ್ಸನ್ನು ಬೆಳಗ್ತಾ ಇರುವಂತಹ ಚೈತನ್ಯ ಜ್ಯೋತಿಯನ್ನ ನಮನುತೆ, ಆಲೋಚನೆ ತಿಳ್ಕೊಳ್ಳೋದಿಲ್ಲ, ಆಲೋಚನೆ ಮಾಡೋದಿಲ್ಲ, ನಿಶ್ಚಯ ಮಾಡೋದಿಲ್ಲ ಅಂತ ಆ ಮನಸ್ಸಿನ ಎಲ್ಲ ವೃತ್ತಿಗಳನ್ನು ಸೇರಿಸ್ಕೊಂಡು ಏನು ಮಾಡೋಕ್ಕಾಗಲ್ಲ. ಆದ್ರೂ ಕೂಡ ಕಾಮವನ್ನು ಮಾಡೋಕ್ಕಾಗಲ್ಲ. ಕಾಮವನ್ನ ಹೇರ್ಕೋಬೇಕು, ಆತ್ಮನೇ ಬೇಕು ಅನ್ನೋ ಕಾಮ ಕಲ್ಪಿತ. ಬಾಕಿ ಕಾಮಗಳನ್ನು ಬಿಟ್ಟು ಆತ್ಮನೇ ಕಾಮಿಸಬೇಕು, ಆತ್ಮ ಕಾಮ ಅಂತ ಹೇಳ್ತೀವಿ. ಅಂದ್ರೆ ಬಾಕಿ ಕಾಮಗಳೆಲ್ಲ ಬಿಟ್ಟು ಇದು ಕಲ್ಪಿತ ಭೇದವನ್ನು ಇಟ್ಕೊಂಡು ಆತ್ಮನಲ್ಲೇ ಉಳ್ಕೊಳ್ಳಿ ಕಾಮ ಅಂತ ಹೇಳಿ ಆತ್ಮ ಕಾಮ ಅಕಾಮ ಅಂತ ಇತ್ಯಾದಿ ಹೇಳ್ತಾರೆ. ನಾಪಿ ನಿಶ್ಚಿನೋತಿ ಲೋಕಃ ಮನಸೋ ಔಭಾಸಕತ್ವೇನ ನಿಯಂತೃತ್ವ. ಮನಸ್ಸನ್ನು ಬೆಳಗ್ತಾ ಇರೋದ್ರಿಂದಲೇ ಹತೋಟಿ ಮಾಡ್ತಾನೆ ಅಂತ. ಇಲ್ಲಿ ಹತೋಟಿ ಮಾಡೋದು ನೋಡೋದಷ್ಟೇ, ನೋಡೋದ್ರೆ ಹತೋಟಿ ಮಾಡೋದು. ಏನು ಶಕ್ತಿ ಇದೆ ಅವನಿಗೆ! ಬರೀ ಬೆಳಗ್ಗೆ ಬಿಟ್ರೆ ಸೂರ್ಯ ಭೂಮಿನ ಹಿಡ್ಕೊಡ್ತಾನೆ ಅಂತ ಹೇಳಿದಾಗ ಬೆಳಕನ್ನು ಕೊಡ್ತಾ ಇದ್ದಾನೆ, ಹಿಡ್ಕೊಂಡು ಬಿಟ್ಟಿಯಾನೆ, ಓಡೋಗೋಗೂ ಇಲ್ಲ. ಹಾಗೆ ಮನಸ್ಸನ್ನು ಬೆಳಗಿಸ್ತಾ ಇದ್ದಾನೆ, ಏನ್ ಯೋಚನೆ ಮಾಡ್ತಾನೆ ಅಂತ ಹತೋಟಿನೂ ಮಾಡ್ತಾನೆ. ಎಲ್ಲ ಆಯ್ತು, ಅಲ್ಲಿ ಓಡೋಕ್ಕಾಗಲ್ಲ. ಕರ್ಮಕ್ಕೆ ತಕ್ಕ ಓಡ್ಬೇಕು, ಹೇಳಿದ ಜಾಗಕ್ಕೆ ಹೋಗ್ಬೇಕು. ನಾವು ನಮ್ಮ ಇಷ್ಟ ಅಂತೀವಲ್ಲ, ಕೆಲವು ಸಲ ಮನಸ್ಸನ್ನು ಕೇಳೋದೂ ಇಲ್ಲ, ಹತೋಟಿಗೂ ಬರಲ್ಲ. ಮಾಡ್ಕೋಬೇಕು ಹತೋಟಿನ ಅಭ್ಯಾಸ ಮಾಡಿ. ನಿಯಂತ್ರಣ ಏನು? ಯಾವ ನಿಯಂತ್ರಣ? ಎಂತ ನಿಯಂತ್ರಣ? ಮಣ್ಣು. ಅಯ್ಯೋ, ಕುದುರೆ ಹೊಡೆದಾಗ ಓಡ್ತಾ ಇರುತ್ತೆ. ಆಗಲ್ಲ. ಓಡ್ತಾ ಇರೋದು ನಿಮ್ಮ ದುರಭ್ಯ. ನಿಯಂತ್ರಣ ಹತೋಟಿ ಮಾಡ್ತಾನೆ ಅಂತ ಅರ್ಥ. ಅವ್ನು ನೋಡ್ದ ಅಂತ ಇಟ್ಕೋ, ಟಪ್ಪನ್ ಬಿದ್ದ್ಬಿಡುತ್ತೆ ಯೋಚನೆ ಮಾಡೋದನ್ನ. ಮನಸ್ಸಿಗೆ ನೋಡಿಸ್ಕೊಳಕ್ ಇಷ್ಟ ಇಲ್ಲ, ನಾಚಿಕೆ. ಖಾಲಿ ಹೊಡಬೇಕು ರೂಢಿ, ಖಾಲಿ ಹೊಡಬಿಡ. ಮನಸ್ಸನ್ನು ನೋಡಿ, ಮನಸ್ಸು ನೋಡಿಲ್ವಾ? ಮನಸ್ಸೇ ಕಾಣಿಸಲ್ವಾ? ಯೋಚನೆ ಮಾಡಿದ್ದೆ ನಿಂಗೆ ಅರ್ಥ ಆಗಲ್ವಾ? ಹಾ, ನೋಡ್ದೆ ಅಲ್ಲ, ನೋಡ್ದೆ ಗೊತ್ತಾಯ್ತಾ? ನಿಲ್ತು ಬಿಡಂದೆ, ಏನ್ ಬಿಡುದಿಲ್ಲ, ವರ್ಕೋಪಣ ಕಂಡು ಪಶು ಕೊಟ್ರ ಇಡ ಇಲ್ಲ, ಗುಂಡಿಲ್ ಬಾಲ ಹೋಗ್ತೀನಿ, ಇಲ್ಲ ಅಡ್ಡ ದಿಡ್ಡಿ ಓಡಿದ್ವಿ, ಎಡ್ಡೆ ಗೊತ್ತಿಲ್ಲ. ಇಬ್ಡಿ ಅಡ್ಡ ದಿಡ್ಡಿ ಓಡೋದು ಹೊಂಡು, ಇಲ್ಲ ಹಠ ಮಾರಿ ಉಕ್ಕೊಂಡು ಜಕ್ಲಿ ಹಿಂಡಿಗೆ ಸೇರ್ಕೆಲ್ಲ ಮಾಡಿ ಸರಿಯಾದ ದಾರಿಯಲ್ಲಿ ಕಳಿಸೋದು ನಮ್ಮ ಪ್ರಯತ್ನ. ಆ ಮನಸ್ಸು ಮಾತ್ರ ಕೇಳಲ್ಲ. ಹೇಗೆ ಅಂದ್ರೆ, ಇಲ್ಲ ಜಕ್ಲ ಕೂತ್ಕೊಂಡ್ಬಿಡುತ್ತೆ, ಮಾಡು ಅಂದ್ರೆ ಮಾಡಲ್ಲ ಅಂತ. ಈ ಎಬ್ಸಿದ್ರೆ ಎಲ್ಲ ಕಡೆಗೂ ಓಡೋಗ್ಬಿಡುತ್ತೆ. ಇದು ಯಾವ್ದು ಹೇಳ್ಕೊಟ್ಟು ಗುರುಗಳೇ, ಅದು ಕಂಟ್ರೋಲ್ ಅಲ್ಲಿ ಇದೆ ಅಂತ ಯಾಕೆ ಹೇಳಲ್ಲ? ಅದು ಅವನು ಯೋಚನೆ ಮಾಡಿ ಅವನ ಶಕ್ತಿಯನ್ನು ತಗೊಂಡು ಚೈತನ್ಯದ ಅರಿವಿನಿಂದ ಶಕ್ತಿಯಿಂದಲೇ ಯೋಚನೆ ಮಾಡ್ತಾ ಇರೋದು. ನೋಡ್ಬಿಟ್ರೆ ನಿಂತು ಬಿಡುತ್ತೆ. ಅಲ್ಲ ಇಲ್ಲ, ಈಗ ಅದು ಮಾತ್ರ ಪುರುಷ ಪ್ರಯತ್ನ ಅಂತಿರಲ್ಲ, ಅದು ತಾನೇ ಭಗವಂತನ ಕಂಟ್ರೋಲ್ ನಲ್ಲಿ ಇದೆ. ಆದ್ರೆ ಅವನೇ ಕಂಟ್ರೋಲ್ ಕಂಟ್ರೋಲ್ ಅನ್ನೋ ಶಬ್ದ ನೀವು ಮನಸ್ಸಾದಾಗ ನೀವು ಮನಸ್ಸನ್ನು ನೀವು ಹತೋಟಿ ಮಾಡ್ಕೊಳ್ಳಿ ಕಂಟ್ರೋಲ್ ಹೇಳಿದ್ದಷ್ಟೇ ಹೊರತು ಮನಸ್ಸಿನ ಶಕ್ತಿ ಎಲ್ಲ ನಿಮ್ ಕೈಲಿದೆ ಅಂತ ಹೇಳೇ ಇಲ್ಲ. ಅಲ್ಲ, ಅದು ಭಗವಂತನ ಕೈನಲ್ಲಿ ಇರ್ಬೇಕಾದ್ರೆ ಈಗ ಏನಾದ್ರು ಈಗ ನಿಯತ ಮಾಡೋದಕ್ಕೋಸ್ಕರ ಆ ನಿಯತವು ಪರಮಾತ್ಮನ ಕೈನಲ್ಲೇ ಇದೆ ಅಂತ ನಮ್ ಕೈನಲ್ಲಿ ಇದೆ ಅಂತ ಯಾಕೆ ಹೇಳ್ತೀರಿ ಅಂತ. ನಿಮ್ಗಷ್ಟು ನಂಬಿಕೆ ಇದೆಯಾ ಗುರುಗಳೇ? ನಿಮ್ಗಷ್ಟು ನಂಬಿಕೆ ಇದೆಯಾ? ಪರಮಾತ್ಮನ ಕೈಲೇ ಮನಸ್ಸಿರೋದು, ನಂದೇನು ಇಲ್ಲ, ನೀನ್ ಹೇಳ್ದ ಹಾಗೆ ನಂಬಿಕೆ ಇದೆಯಾ? ಇಲ್ಲ. ನಾನ್ ಯೋಚನೆ ಮಾಡಿದ್ದೆ ಯೋಚನೆ ಮಾಡುತ್ತೆ ಅಂತ ಮಾಡ್ಕೊಂಡಿದ್ದೀರಿ. ನಿಮ್ ಪರಮಾತ್ಮನ ಕೈಲಿದೆ ಅಂತ ಇವ್ರು ಹೇಳಿದ ಹೂಂತೀರೇ ಹೊರತು ನಿಮ್ಗೆ ಅದನ್ನ ನಂಬಿಕೆನೂ ಇಲ್ಲ, ಅನುಭವವೂ ಇಲ್ಲ. ಅಂದ್ರೆ ಪರಮಾತ್ಮನ ಕೈಲಿದೆ ಅನ್ನೋ ಶಬ್ದಕ್ಕರ್ಥ ಅರಿವಿಗೆ ವಿಷಯವಾಗಿಯೇ ಕೆಲಸ ಮಾಡಬೇಕು, ಆ ಚೈತನ್ಯದ ಶಕ್ತಿಯನ್ನು ಬಳಸ್ಕೊಂಡೇ ಮಾಡಬೇಕು. ಅವನ ಕಂಟ್ರೋಲ್ ಇದೆ. ಈಗ ಸೂರ್ಯನ ಕಂಟ್ರೋಲ್ ಭೂಮಿ ಇದೆ ಅಂದ್ರೆ ಇಲ್ಲ, ಇದೆ ಅಂತೀರಾ ಇಲ್ಲ ಅಂತೀರಾ? ಸಹಜವಾಗಿಯೇ ಇದೆ. ಅಲ್ಲ, ಅದು ಸಹಜವಾಗಿದೆ. ಹೌದು, ಅಲ್ಲೂ ಸಹಜವಾಗಿರೋದಂದ್ರೆ ಅದು ಆ ಸಹಜತೆಗೆ ಮಾತ್ರ ಪರಮಾತ್ಮನಿಗೆ ಒಪ್ಪಿಸ್ತೀರಿ. ಅದು ಕಂಟ್ರೋಲ್ ಮಾಡುವಾಗ ಅಥವಾ ನಿಯಂತ್ರಣ ಮಾಡುವಾಗ ಮಾತ್ರ ನಮ್ ಕೈನಲ್ಲಿ ಅಂತಿರಲ್ಲ ಅಂತ. ಅದಕ್ಕೆ ಹೌದೌದು, ನೀವು ಇಷ್ಟಪಟ್ಟ ಜಾಗಕ್ಕೆ ಹೋಗೋದು, ನೀವು ಅದನ್ನ ಕಂಟ್ರೋಲ್ ಮಾಡ್ಬೇಕು, ಸರಿಯಾದ ದಾರಿ ಹೋಗು ಅಂತ.
ಯಾವಾಗ ನಾನೇ ಮನಸ್ಸು ಅಂತ ಅಂದ್ಕೊಂಡ್ರೋ ಅವ ನಿಮ್ಗೆ ಹೊಣೆಗಾರಿಕೆ. ಅವ್ರು ತಪ್ಪಿಸ್ಕೋತಾ ಇದ್ದಾರೆ. ಪರಮಾತ್ಮ ಇದ್ರೆ ಅವನೇ ಕಂಟ್ರೋಲ್ ಮಾಡ್ಲಿ ಮನಸ್ಸನ್ನ, ಅವನಿಗೆ ಕೊಟ್ಬಿಡಿ, ನಮ್ಗೆ ಅದಕ್ಕೆ ಅಲ್ಲ, ನಾವು ಬಿಡಲ್ಲ, ನೀವೇ ಹೊಣೆಗಾರರು, ನಿಮ್ದೇ ತಪ್ಪು. ಅಷ್ಟು ವಿಷಯವೂ ಪರಮಾತ್ಮ ಬಿಟ್ರೆ ಅದಾದ್ರೂ ಪರವಾಗಿಲ್ಲ, ಎಲ್ಲ ಯೋಚನೆ ಮಾಡೋದು ಎಲ್ಲ ನೋಡ್ಕೊಳ್ಳಿ, ಅವನೇ ಅಷ್ಟು ನೋಡ್ಕೊಳ್ಳಿ ಬಿಟ್ರೆ ಪರವಾಗಿಲ್ಲ, ಆವಾಗ ಆಗತ್ತೆ. ಅಷ್ಟೇ ಸೆಲೆಕ್ಟಿವ್ ಮಾಡ್ತಾರೆ, ಕೆಲವು ವಿಷಯ ನಾವು ಇಟ್ಕೊಳ್ತೀವಿ, ಬಿಡ್ತೀನಿ ಹೆಂಗ ಸ್ವಲ್ಪ ನಾನು ಯೋಚನೆ ಮಾಡ್ತೀನಿ, ಸ್ವಲ್ಪ ಭಗವಂತನ ಪ್ರೇರಣೆ ಅದಲ್ಲ ಇಲ್ಲ, ಅಷ್ಟೇ ಆಯ್ತು. ಆಗ ಮಾಡ್ತೀರಾ, ಆಗತ್ತಾ? ಎಲ್ಲ ಅವನ ಕೈಲಿ. ಯಾವ್ದು ಕೆಟ್ಟದಾಗಿದೆಯೋ ಅದೆಲ್ಲ ಅವನ ಕೈಲಿ, ಒಳ್ಳೇದೆಲ್ಲ ನಾನ್ ಮಾಡಿದ್ದೆ ಅಷ್ಟೇ. ಮನಸ್ಸು ಔಭಾಸಕತ್ವೇನ ನಿಯಂತ್ರತ್ವಾತ್ ಸರ್ವ ವಿಷಯಂ ಪ್ರತಿ ಪ್ರತ್ಯಗೇವ ಇತಿ ಸ್ವಾತ್ಮನಿ ನ ಪ್ರವರ್ತತೆ ಅಂತಃಕರಣಂ. ಮನಸ್ಸಿನಲ್ಲಿ ಏನು ವಿಷಯ ಬಂದ್ರು ಅದನ್ನ ನೋಡುವನಾಗ ಒಳಗಿರ್ತಾನೆ ಹೊರತು ಅವನಿಗೆ ವಿಷಯವಾಗೋಲ್ಲ. ಪ್ರತ್ಯಗೇವ ಅಂದ್ರೆ ಅದ್ರ ಹಿಂದೆ ಇರ್ತಾನೆ ಅಂತ. ಮನಸ್ಸಲ್ಲಿ ಬಂದ ಯೋಚನೆಗೆಲ್ಲ ಹಿಂದ್ಗಡೆ ಇರೋದ್ರಿಂದ ಮನಸ್ಸಿಗೆ ತೋರ್ಸೋಕ್ ಬರೋಲ್ಲ ಆತ್ಮನನ್ನ. ಆತ್ಮನ ವಿಷಯದಲ್ಲಿ ಮನಸ್ಸು ಏನ್ ಮಾಡಿದ್ರು ಪ್ರವೃತ್ತಿ ಆಗೋಲ್ಲ. ಕೊನೆ ವಾಕ್ಯ ಬರೀತಾರೆ, ಅಂತಸ್ಥೇನ ಹಿ ಚೈತನ್ಯ ಜ್ಯೋತಿಷ ಔಭಾಸಿತಸ್ಯ ಮನಸಃ ಮನನ ಸಾಮರ್ಥ್ಯಂ. ಒಳಗಿರುವ ಚೈತನ್ಯವು ತಾನು ತನ್ನ ಅರಿವನ್ನು ಸ್ವಲ್ಪ ಕೊಟ್ರೆ ಮನಸ್ಸು ಕುಣಿಯೋದು, ಎಳಕೊಂಡಾದ್ರೆ ನಿದ್ದೆ ಹೋಗತ್ತಷ್ಟೆ. ಮನನ ಸಾಮರ್ಥ್ಯ ಅಂದ್ರೆ ಆಲೋಚನೆ ಮಾಡುವ ಸಾಮರ್ಥ್ಯವು ಮನಸ್ಸಿಗೆ ಬಂದಿರೋದು ತನ್ನೊಳಗಿರುವ ಚೈತನ್ಯದಿಂದ ಬಲದಿಂದಲೇ, ಬೇರೆ ಕಡೆ ಎಲ್ಲೂ ಇಲ್ಲ. ಅದಕ್ಕೆ ಎಷ್ಟೋ ಹೊತ್ತಾದ್ಮೇಲೆ ಸುಸ್ತಾಗತ್ತಲ್ಲ ಮನಸ್ಸು ಯೋಚನೆ ಮಾಡಿ. ಸುಸ್ತಾದ್ಮೇಲೆ ಮನಸ್ಸು ಏನ್ ಮಾಡತ್ ಗೊತ್ತಾ? ನಿದ್ದೆಗೆ ಹೋಗುತ್ತೆ, ಆಗಲ್ಲ ಅಂತ. ಆಮೇಲೆ ಮತ್ತೆ ರೀಚಾರ್ಜ್ ಆಗತ್ತೆ, ಸ್ವಲ್ಪ ಯೋಚನೆ ಮಾಡುತ್ತೆ. ಈಗ ಫ್ರೆಶ್ ಆಯ್ತು ಕಣ್ರೆ, ನಿದ್ದೆ ಮಾಡಿದ್ಮೇಲೆ ನಿಮ್ಮ ಇದನ್ನ ಪ್ರವಚನ ಕೇಳೋಕ್ ರೆಡಿ ಇದೆ, ಸ್ವಲ್ಪ ಹೊತ್ತು ನಿದ್ದೆ ಮಾಡ್ತೀನಿ ನಾನು ಅಂದ್ರೆ ಏನರ್ಥ? ಮನಸ್ಸಿನಲ್ಲಿ ಶಕ್ತಿ ಸ್ವತಂತ್ರವಾಗಿಲ್ಲ, ಬೇರೆ ಕಡೆಯಿಂದ ತಗೊಂಡ ಎರವಲು. ಎರವಲು ಅಂದ್ರೆ ಸಾಲ. ಅದನ್ನ ತಗೊಂಡಿದ್ದ ಸಾಲನ ಯಾರಿಂದ ತಗೊಂಡ್ರು ಅವ್ರ ಕಡೆ ಕಳಿಸ್ಬೇಕಾಯ್ತು. ತಗೊಂಡ ಸಾಲ ಅಲ್ಲಿ ಕೊಡೋದು ಈ ಕಡೆ. ಪ್ರಪಂಚದಲ್ಲಿ ಸಾಲ ತೀರೋದೇ ಇಲ್ಲ. ಅದೇ ಅವರಿಂದ ಶಕ್ತಿ ಪಡ್ಕೊಂಡು ನೀವು ಬಳಸ್ತಾ ಇರೋದೆಲ್ಲೇ ಮನಸ್ಸನ್ನ? ಪ್ರಪಂಚದಲ್ಲಿ. ನೇದಂ ಯದಿದಂ ಉಪಾಸತೆ ತೇನ ಸವೃತ್ತಿಕಂ ಮನಃ ಯೇನ ಬ್ರಹ್ಮಣ ಮತಂ ವಿಷೀಕೃತಂ ವ್ಯಾಪ್ತಂ ಆಹುಃ ಕಥಯಂತಿ ಬ್ರಹ್ಮವಿದಃ. ಆದ್ರಿಂದ ಹೀಗೆ ಅನುಭವ ಇರೋದ್ರಿಂದ, ಈ ರೀತಿ ಅನುಭವ ಇರೋದ್ರಿಂದ ವೃತ್ತಿ ಸಹಿತವಾದ ಮನಸ್ಸು ಅಂದ್ರೆ ಆಲೋಚನೆ ಮಾಡುವ ಕ್ರಿಯಾಸಹಿತವಾದ ಆಲೋಚನೆನೋ ಬಯಸೋದೋ ಭಯವೋ ಏನಿದ್ರು ಯಾವ ಬ್ರಹ್ಮಕ್ಕೆ ಮತವಾಗತ್ತೆ ಅಂದ್ರೆ ವಿಷೀಕೃತವಾಗತ್ತೆ ಅಂದ್ರೆ ವ್ಯಾಪ್ತವಾಗಿದೆ. ಇದು ಮತಂ ವಿಷೀಕೃತಂ ವ್ಯಾಪ್ತಂ. ಯಾವ ಬ್ರಹ್ಮದಿಂದಲೇ ಅರಿಯಲ್ಪಡ್ತಾ ಇರುತ್ತೋ, ವಿಷೀಕೃತವಾಗಿರುತ್ತೋ, ವ್ಯಾಪ್ತವಾಗಿರುತ್ತೋ. ಇಲ್ಲಿ ಇರೋ ತನಕ ಚೈತನ್ಯವೇ ನೋಡ್ತಾ ಇರೋದು, ಆ ಚೈತನ್ಯವೇ ಅದನ್ನು ವ್ಯಾಪಿಸಿ ಇರೋದು. ಚೈತನ್ಯಕ್ಕಿಂತ ಬೇರೆಯಾಗೇ ಇಲ್ಲ. ಕಲ್ಪಿತ ಭೇದವನ್ನಿಟ್ಕೊಂಡು ನಾವು ಮನಸ್ಸಿನ ಜೊತೆ ಸೇರ್ಕೊಂಡ್ಬಿಟ್ವಿ, ಸಾಕ್ಷಿ ಹಿಂದ್ಗಡೆ ಉಳಿಸ್ಬಿಟ್ವಿ. ಯಾವಾಗ ಸಾಕ್ಷಿ ಜೊತೆ ನಾವು ಸೇರಿಸ್ಕೊಂಡು ಮನಸ್ಸನ್ನು ನೋಡೋರಾಗ್ಬೇಕಾ? ನಾವು ಮನಸ್ಸಿನ ಜೊತೆ ಸೇರ್ಕೊಂಡ್ಬಿಟ್ರೆ ಎಳ್ಕೊಂಡು ಹೋಗ್ಬಿಡ್ತದ. ಎಲ್ಲೆಲ್ಲ ಆಯ್ತು ಅಲ್ಲಲ್ಲೇ ಬಂಡಿ ಎಳೆದಾಗ ಹೋದ ಜಾಗಕ್ಕೆ ಹೋಗ್ಬೇಕು. ಏನೋಪ್ಪ ನಮ್ಮ ಮನಸ್ಸು ನಾವು ಹೇಳಿದಾಗ ಕೇಳೋದೇ ಇಲ್ಲಪ್ಪ. ಅರ್ಜುನ ಹೇಳಿದ್ ಸರಿ ಇದೆ, ಚಂಚಲಮ್ಮಿ ಮನಃ ಕೃಷ್ಣ. ಏನ್ ಮಾಡಿದ್ರು ನಾವು ಇಷ್ಟಪಟ್ಟ ಜಾಗದಲ್ಲಿ ಕೂರ್ಸೋಕೆ ಆಗಲ್ಲ. ಯಾಕೆಂದ್ರೆ ನಾವು ಮನಸ್ಸನ್ನ ದಿನ ಪಳಗಿಸ್ಬೇಕಾಯ್ತು. ನೋಡಿ ನೋಡಿ ಹುಷಾರ್, ನಾನು ಹೇಳಿದ ಜಾಗದಲ್ಲಿ ನೀನು ಯೋಚನೆ ಮಾಡು, ನಾನು ಹೇಳಿದ ವಿಷಯ ಯೋಚನೆ ಮಾಡು ಅಂತ ಹೇಳಿ ದಿನಾ ಅದನ್ನ ನೋಡಿ ಕಂಟ್ರೋಲ್ ಮಾಡೋ ಅಭ್ಯಾಸ ಮಾಡ್ಬೇಕಾಯ್ತು. ಕನಸನ್ ಮಾಡೇ ಇಲ್ಲ. ಅದು ಎಲ್ಲಾರು ಹೋಗ್ಲಿ, ಹುಡುಗ ಎಲ್ಲಾದ್ರೂ ಹೋಗ್ಲಿ ಅಂತ ಹೇಳಿ ಜೊತೆಲಿ ಇವನು ಸೇರ್ಕೊಂಡು ಹೋದ್ರೆ ಮನಸ್ಸು ಕೇಳತ್ತಾ? ಎಲ್ಲ ಎತ್ಲಾಗೋ ಅತ್ಲಾಗೆ ಅಂತಾರಲ್ಲ ಆ ಭಾಷೆಯಲ್ಲಿ, ಎತ್ತೆತ್ತಲೋ ಎಳ್ಕೊಂಡು ಹೋಗತ್ತೆ. ಆ ರೀತಿ ವಿಷೀಕೃತವಾದಂತಹ ಮನಸ್ಸು ಬ್ರಹ್ಮದಿಂದ ವ್ಯಾಪ್ತವಾಗಿದೆ. ಎಲ್ಲಾ ಮನಸ್ಸು ಯಾವಾಗಲೂ ಬ್ರಹ್ಮವೇ, ಚೈತನ್ಯವೇ ವ್ಯಾಪ್ತಿರೋದು ಅಂತ ಹೇಳಿ ಬ್ರಹ್ಮಜ್ಞಾನಿಗಳು ಹೇಳ್ತಾರೆ. ಇವನಿಗೆ ಗೊತ್ತಿಲ್ಲ. ಯಾರಿಗೆ ಗೊತ್ತಿಲ್ಲ? ತಸ್ಮಾತ್ ತದೇವ ಮನಸಃ ಆತ್ಮಾನಂ ಪ್ರತ್ಯಕ್ಷೇತಯಿತಾರಂ ಬ್ರಹ್ಮವಿದ್ಧಿ. ಹೀಗಿರೋದ್ರಿಂದ ಆ ಮನಸ್ಸನ್ನು ಆತ್ಮವಾಗಿ ಅಂದ್ರೆ ಮನಸ್ಸಿನ ಸ್ವರೂಪವಾಗಿ, ಮನಸ್ಸನ್ನು ಬೆಳಗ್ತಾ ಇರುವ, ಮನಸ್ಸನ್ನು ಕಂಟ್ರೋಲ್ ಮಾಡುವ ಇಂಥ
ಬ್ರಹ್ಮವನ್ನೇ ನಾನು ಅಂತ ತಿಳ್ಕೋ. ನೀನು ಮನಸ್ಸಿಗೆ ದಾಸನಾಗಬೇಡ, ಮನಸ್ಸನ್ನು ಆಳೋನಾಗೋ. ನೀವು ಮನಸ್ಸಿನ ದಾಸರೋ ಆಳೋರೋ? ದಾಸರಾಗ್ಬಾರ್ದು. ಥೂ, ಆಗಿರೋದು ನೀನ್ ಕೇಳಿ ಪ್ರಶ್ನೆ ಉತ್ತರ ಕೊಟ್ಟಿದೀವಿ. ಆಗಿರೋದೇನು ಕೇಳೋದು, ಬಿಡಿಸ್ಕೋಬೇಕು. ಏನು ಕೇಳಿಲ್ಲ. ಮನಸ್ಸೇ ನಪುಂಸಕ, ಅದಕ್ ಬೇರೆ ದಾಸ ಆಗ್ಬೇಕಾ? ಮನಸ್ಸು ಅನ್ನೋದು ಅತ್ಯಂತ ಚಂಚಲವಾದ ವಸ್ತು. ಒಂದೊಂದ್ಸಲ ಒಂದೊಂದ್. ಅದಕ್ಕೆ ನಾವು ದಾಸರಾದ್ರೆ ಎಲ್ಲೆಲ್ಲೋ ಯಾವುದೋ ನೋಡುನತ್ತೆ, ಯಾವುದೋ ತಗೊಂಬಾನತ್ತೆ, ಏನೋ ಕೇಳುನತ್ತೆ. ಹುಚ್ಚು ಮನಸ್ಸು. ಮಾಡ್ತೀನಿ ತುಂಬಾ ಡ್ರೈವಿಂಗ್ ಮಾಡ್ತಾರೆ. ತುಂಬಾ ಪ್ರಯತ್ನ ಪಡ್ತೀವಿ ಅದಕ್ಕೆ. ಅದಕ್ಕೆ ಒಂದೇ ಒಂದು ಔಷಧಿ ಇದೆ, ಒಂದು ಪ್ರೇಮ ಅನ್ನೋ ಗಮ್ಮನ್ ತಗೊಂಡು ಹಚ್ಬಿಡ್ಬೇಕು ಅಲ್ಲಿ ಹಿಂದ್ಗಡೆ ಸಾಕ್ಷಿಗೆ. ಆವಾಗ ಅಲ್ಲಾಡಲ್ಲ. ಇಲ್ಲದೆ ಹೋದ್ರೆ ಓಡ್ತಾನೆ ಇರ್ತೀವಿ. ಹೊರಗಡೆ ಓಡೋದು ನಿಮ್ ಪ್ರೀತಿಯಿಂದ ಗೊತ್ತಿರೋಲ್ಲ ಅಷ್ಟೇ ನಿಮ್ಗೆ. ಪ್ರಪಂಚದ ಎಲ್ಲ ಚೇಷ್ಟೆಗಳು ಪ್ರೇಮದ ಅಭಿವ್ಯಕ್ತಿಗಳೇ, ನೆನಪಿಟ್ಕೊಂಬಿಡಿ. ಎಲ್ಲೋ ಅದು ಪ್ರೀತಿನೇ ಸ್ವಲ್ಪ ಕಾಮ ಅನ್ಸತ್ತೆ, ಸ್ವಲ್ಪ ಅಭಿಮಾನ ಅನ್ಸಿರತ್ತೆ, ಕುತೂಹಲ ಅನ್ಸಿರತ್ತೆ, ಏನೋ ಆಸಕ್ತಿ, ಎಲ್ಲ ಪ್ರೇಮದ್ದೇ ಭಾಷೆ. ಅದನ್ನೇ ಅಭಿವ್ಯಕ್ತಿ ಮಾಡೋ ಕರ್ಮ, ಚೇಷ್ಟೆ. ಏನು ಹೌದು ಕೂಗಾಡದ್ದು ಪ್ರೀತಿ ಇಲ್ಲ. ಲಕ್ಷ್ಮಣ ಇವನ್ ಬೈದದ್ದು ರಾಮನ್ ಮೇಲೆ ಪ್ರೀತಿ ಇದೆ ಅಷ್ಟೇ. ದಶರಥ ಪ್ರಾಣ ಬಿಟ್ಟದ್ದು ರಾಮನ ಪ್ರೀತಿ ಇಲ್ಲ. ಎಲ್ಲ ಪ್ರೇಮದ್ದೇ ಚೇಷ್ಟೆಗಳು. ಆ ಪ್ರೇಮ ಉತ್ತಮ ಜಾಗದಲ್ಲಿದ್ರೆ ಭಕ್ತಿ ಅನ್ನಿಸ್ಕೊಳುತ್ತೆ, ಇಲ್ಲಿ ಹೋದ್ರೆ ಬೇರೆ ಬೇರೆ ಹೆಸರುಗಳು. ಸ್ವಾಮಿಗಳು ಬಹಳ ಚೆನ್ನಾಗಿ ಬರ್ತಿದ್ದಾರೆ. ಸೀತೆ ಹೇಳಿದ್ರೆ ರಾಮನ ಪ್ರೀತಿಯಿಂದ ಅಂತಂದ ಅಲ್ಲ ಅಂದ್ರೆ ಸೀತೆ ಲಕ್ಷ್ಮಣನ್ ಬೈತದ ರಾಮನ ಅಂದ್ಮೇಲೆ ಆತ್ಮ ಸಂಗ್ರಾಮಯ ಯಾವ ರಾಮನ ಪ್ರೀತಿ ಇಲ್ಲ. ರಾಮನಲ್ಲಿ ಹೇಳೋದು ಅಣ್ಣ ಕಿರಿಚಿದ್ರು ಇಲ್ಲೇ ಇದೆಯಲ್ಲ ಅಂತ ಅಲ್ಲ, ಅಣ್ಣನ ಕಿರಿಯಿಲ್ಲ ಇದೆ ಅಂತಲ್ಲ, ನನ್ನನ್ನು ಇಷ್ಟಪಟ್ಟಿದ್ದಾನೆ ಅಂದ್ಮೇಲೆ ಲಕ್ಷ್ಮಣನ್ ಬೈದು ಅಷ್ಟೇ. ನನ್ನಂತಹ ಸೀತೆ ಇಷ್ಟಪಟ್ಟಿಯಾಗಿ ಬೈದು ಅಷ್ಟೇ. ವಾಸತೆ ಸೀತೆಯಿಂದ ಬ್ರಹ್ಮವಿದ್ಯೆ ಕಣದು ಮುಖ್ಯ. ಇಂಥ ಬ್ರಹ್ಮವನ್ನೇ ಆತ್ಮ ಅಂತ ತಿಳ್ಕೊ. ಇನ್ನು ಇದು ಅಂತ ಯಾವ್ದಿದೆಯೋ ಅಲ್ಲಿ ಮಾತ್ರ ನೀನು ಹೋಗ್ಬೇಡ. ಇದು ಅನ್ನೋ ಕಡೆ ನೀನು ಮನಸ್ಸನ್ನು ಹಾಕ್ಬೇಡ. ಯತ್ ಚಕ್ಷುಷಾ ನ ಪಶ್ಯತಿ ಏನ ಚಕ್ಷುಂಷಿ ಪಶ್ಯತಿ. ಬೇಗ ಹೋಗೋಣ. ತದೇವ ಬ್ರಹ್ಮತ್ವಂ ವಿದ್ಧಿ ನೇದಂ ಯದಿದಂ ಉಪಾಸತೆ. ಇಲ್ವಾ? ಚಕ್ಷುಷಾ ನ ಪಶ್ಯತಿ ಏನ ಚಕ್ಷುಂಷಿ ಪಶ್ಯತಿ ಯತನ ಯಾವ ಭಕ್ತೆ ಬೇಗಳು ದ್ವಿತೀಯ ಅಲ್ಲ. ನಾವು ಅಯ್ಯೋ ಕೇಳುವಾಗಲೇ ಗೊತ್ತಾಗಬೇಕು ಕಣ. ಯತ್ಕೆ ಯಾವುದನ್ನ ಕಣ್ಣಿನಿಂದ ನೋಡೋಕ್ ಆಗೋದಿಲ್ವೋ ಅದನ್ನ ಕಣ್ಣಿಂದ ತೋರಿಸಿ ಕೇಳೋದು ತಪ್ಪು. ಕಣ್ಣಿಂದ ನೋಡೋಕ್ ಹೋಗೋದು ತಪ್ಪು. ಕಣ್ಣಿಂದ ಕಾಣೋದಲ್ಲ ಅದೇ ಆ ಒಂದು ರೂಪ ಅಂತ ಹೇಳೋದು ತಪ್ಪು. ಕಣ್ಣಿಗೆ ಕಾಣೋದು ಅದರ ರೂಪ ಅಲ್ಲ. ಅಲ್ಲ ಅಂದ್ರೆ ಪೂರ್ತಿ ಅಲ್ಲ. ಕಣ್ಣಿಗೆ ಕಾಣಬೇಕು ಅಂತ ಆಸೆ ಪಡೋದು ತಪ್ಪು. ಅಂದ್ರೆ ದೇವರನ್ನ ನೋಡೋಕ್ ಹೋಗ್ತೇನೆ ಅಂತ ಹೇಳ್ತೀರಲ್ಲ, ತಪ್ಪು. ದೇವರನ್ನೇ ನಿಜವಾದ ದೇವರನ್ನ ನೋಡೋಕ್ ಆಗಲ್ಲ ಅಂತ ಗೊತ್ತಿರ್ಬೇಕು. ಅಪರೂಪ. ಅಪರೂಪ ಅನ್ನೋ ಸಂಸ್ಕೃತ ಅರ್ಥ ಬೇರೆ. ಅಪರೂಪ ಅಂದ್ರೆ ವಿರೂಪ, ಕುರೂಪ. ಯಕ್ಷುಷಾ ನ ಪಶ್ಯತಿ ಏನ ಚಕ್ಷುಂಶಿ. ಯಾವುದ ಅನುಭವವೇ ಕಣ್ಣನ್ನು ನೋಡ್ತಾ ಇದೆಯೋ, ಕಣ್ಣು ಕಾಣುತ್ತೆ ಕಾಣಲ್ಲ, ನನ್ ಕಣ್ಣು ಯಾಕೋ ಮಸುಕಾಗಿದೆ ಅನ್ನೋದು ಅನುಭವ ಗೊತ್ತಾಗೋದು. ಕಣ್ಣು ಮಸುಕಾದ್ರೆ ಇವನ್ ಯಾಕೆ ಹೆದರ್ಬೇಕು? ನಾನ್ ನೋಡೋನು, ಕಣ್ಣು ಮಸುಕಾಗಿದೆ ಆಗ್ಲೇ ಗೋಡೆ ಕೊಳೆ ಆದಾಗ ಕೊಳೆ ಆಗಿದೆ ಕಣ್ಣು, ನಮ್ಗೇನು ಅಲ್ಲ. ಡಾಕ್ಟರ್ ಹತ್ರ ಹೋಗ್ಬೇಕು ಅಂದಾನೆ. ಯಾಕ? ಕಣ್ಣೇ ನಾನು ಮಾಡ್ಕೊಂಡೇನೆ, ಕಣ್ಣು ನೋಡ್ತಾನು ಇದ್ದಾನೆ, ಕಣ್ಣೇ ನಾನು ಅಂತೂ ಮಾಡ್ಕೊಂಡ್ಬಿಟ್ಟೇನೆ. ಏನೇ ಚಕ್ಷುಂಷಿ ಪಶ್ಯತಿ. ಆದ್ರಿಂದ ಯಾವುದರಿಂದ ಕಣ್ಣನ್ನು ನೋಡ್ತೀಯೋ ಅದನ್ನು ಬ್ರಹ್ಮ ಅಂತ ತಿಳ್ಕೊ. ಕಣ್ಣಿಗೆ ಕಾಣಿಸೋದ ಕಡೆ ಬ್ರಹ್ಮ ಅಂತ ಹುಡ್ಕೊಂಡು ಹೋಗ್ಬೇಡ. ಇದು ಅಂತ ಹೇಳಿ ಉಪಾಸನೆ ಮಾಡೋದಲ್ಲ, ಬ್ರಹ್ಮಸ್ವರೂಪ ಅಲ್ಲ ಅಂತ ಹಿಂದೆ ಹೇಳಿದಾಗ ಆಯ್ತು. ಯದ ಚಕ್ಷುಷಾ ನ ಪಶ್ಯತಿ ನ ವಿಷೀಕರೋತಿ ಅಂತಃಕರಣ ವೃತ್ತಿ ಸಂಯುಕ್ತೇನ ಲೋಕಃ. ಯಾವ ಬ್ರಹ್ಮವನ್ನ ಕಣ್ಣು ನೋಡುವುದಿಲ್ಲವೋ, ಯಾವ ಆತ್ಮನನ್ನ ಕಣ್ಣನ್ನು ನೋಡುವುದಿಲ್ಲವೋ ಅಂದ್ರೆ ವಿಷಯ ಮಾಡ್ಕೊಳ್ಳಲ್ಲ, ಗೋಚರ ಮಾಡ್ಕೊಳ್ಳಲ್ಲ. ಅಂತಃಕರಣದ ಆಕಾರ ಮಾಡ್ಕೊಳ್ಳೋದ್ ಕೆಲಸ ಅಷ್ಟೇ ಕಣ್ಣಿಗೆ ಅಂತ. ಹೊರಗಿನ ವಿಷಯದ ಆಕಾರವನ್ನ ಫೋಟೋ ತೆಗೆದು ಮನಸ್ಸನ್ನು ಅಂತ ಒಂದು ಪಾತ್ರೆ ಒಳಗೆ ಇಡಬೇಕು. ಅದು ಸಾಕ್ಷಿ ತಗೊಂಡೋಗಿ ತೋರಿಸ್ಬೇಕು. ಭಲೆ ಭಲೆ ಚೆನ್ನಾಗಿದೆ ಅಂತಾನೆ ಸಾಕ್ಷಿ, ಆಯ್ತು ಅದ್ರ ಕತೆ ಇನ್ನೊಂದು ಫೋಟೋ ತಗೊಂಡ್ಬರೋದು.
ಒಟ್ಟು ಒಂದು ನಿಲ್ಸಲ್ಲ ಮನಸ್ಸು. ಕಣ್ಣಿನ ಮೂಲಕ ಹೋಗೋದು, ಫೋಟೋ ತಕೊಂಡ್ಬರೋದು, ಮನಸ್ಸಲ್ಲಿ ಇಟ್ಕೊಳ್ಳೋದು, ಸಾಕ್ಷಿ ತೋರಿಸೋದು. ಯಾತಕ್ ಮಾಡ್ತಾ ಇದೆ ಗೊತ್ತಿಲ್ಲ. ಯಾವ ರೂಪ ತಂದ್ರು ಏನೂ ಆಗಲ್ಲ ಸಾಕ್ಷಿ. ಯಾಕೆಂದ್ರೆ ಸಾಕ್ಷಿಗೆ ಗೊತ್ತು ಎಲ್ಲ ನಂದೇ ರೂಪ, ನೀನು ಹೊಸ ಏನು ತಂದಿಲ್ಲ ಅಂತ. ಆದ್ರೆ ಅದು ಮಾತ್ರ ಬಿಡಲ್ಲ ಕಣ್ಣು. ಈಗ ಇನ್ನೊಂದು ಸ್ಪೆಷಲ್ ಇದೆ, ನೀವು ನೋಡಿಲ್ಲ ಕಣ್ರೆ ಅದನ್ನ, ಅದಕ್ಕೆ ಹೀಗೆ ಹೇಳ್ತೀರಿ. ಏನ್ ನೋಡಿಲ್ಲ, ಎಲ್ಲವೂ ಅದೇ. ಬಹಳ ಅದ್ಭುತವಾಗಿದೆ. ಬಹಳ ಜನ ನೀವು ಆ ಬಣ್ಣ ನೋಡಿಲ್ಲ, ಆ ಸೀರೆ ನೋಡಿಲ್ಲ, ಆ ಅದ್ಭುತ. ಅಯ್ಯೋ ಅಯ್ಯೋ, ಮನುಷ್ಯನ ಆ ಹುಚ್ಚಲ್ಲೂ ಒಂದು ಅದ್ಭುತ ಇದೆ. ಆ ತರ ಹುಚ್ಚು ಬರೋಲ್ಲ. ಅಂತಃಕರಣ ವೃತ್ತಿ ಸಂಯುಕ್ತವಾಗಿಯೇ ಕಣ್ಣು ಕೆಲಸ ಮಾಡೋದ್ರಿಂದ, ಕಣ್ಣಿನ ಕೆಲಸ ಮನಸ್ಸಲ್ಲಿ ಒಂದು ಫೋಟೋ ಪಿಕ್ಚರ್ ಇಡೋದಷ್ಟೇ. ಆ ಪಿಕ್ಚರ್ ಅನ್ನು ಸಾಕ್ಷಿ ತೋರ್ಸೋಕೋಸ್ಕರ ಮನಸ್ಸಿಗೆ ಓಡೋಗುತ್ತೆ. ಸ್ವಾಮಿ ತಂದಿದ್ದೀವಿ ಹೊಸ್ತು ನೋಡಿ, ಗೊತ್ತಾಯ್ತು, ಸಾಕು, ಬಿಟ್ಟು ಹಾಕೋದು, ಇನ್ನೊಂದು ತಗೋಬೇಕು. ಕುತೂಹಲ ದಿನಾ ಹೊಸಬೇಕು, ದಿನಾ ಬೇರೆ ಬೇರೆ ಬೇಕು. ಇದು ಚಪಲ ಇದೆ, ಇದಕ್ಕೆ ಇನ್ ಬೇರೆ ಕೆಲಸ ಇಲ್ಲ. ಏನ ಚಕ್ಷುಂಷಿ ಅಂತಃಕರಣವೃತ್ತಿ ಭೇದ ಭಿನ್ನಾಃ ಚಕ್ಷುರ್ವೃತ್ತಿ ಪಶ್ಯತಿ. ಅಂತಃಕರಣ ವೃತ್ತಿಗಳಲ್ಲಿರುವ ಅನೇಕ ಆಕಾರಗಳನ್ನೇ ಇಲ್ಲಿ ಚಕ್ಷುಂಷಿ ಅಂತ ಹೇಳಿದೆ. ಕಣ್ಣುಗಳು ಅನೇಕ ಇಲ್ವಲ್ಲ, ಇರೋದು ಒಂದೇ ಕಣ್ಣು. ಅಂದ್ರೆ ಮನಸ್ಸಲ್ಲಿ ಇಡೋ ಪಿಕ್ಚರ್ ಇದೆಯಲ್ಲ ತುಂಬಾ, ಅದನ್ನ ಇಟ್ಕೊಂಡು ಕಣ್ಣಿನ ತಂದ ರೂಪಗಳು ಅನೇಕ, ಎಲ್ಲ ರೂಪಗಳನ್ನು ಯಾವ ಅನುಭವ ರೂಪನಾದ ಆತ್ಮನ ನೋಡ್ತಾನೆ ಇರ್ತಾನೆ, ಮಿಟುಕಿಸ್ತೇ ನೋಡ್ತಾ ಇದ್ದಾನೆ ಪಾಪ. ಆ ವೃತ್ತಿ ನಿಲ್ಬೇಕೆ ಹೊರತು ನೋಡೋದ್ ಕಮ್ಮಿ ಆಗಲ್ಲ. ಕಣ್ಣು ಮಿಟುಕಿಸ್ತೇ ನೋಡ್ತಾ ಇದ್ದಾನೆ, ತಂದು ಇಡ್ತಾ ಇದೆ. ಇದು ಚೆನ್ನಾಗಿದ್ಯಾ, ಇದು ನೋಡಿ ಬದನೆಕಾಯಿ, ಇದು ಬೆಂಡೆಕಾಯಿ, ಇದು ಹೀರೆಕಾಯಿ, ಇದು ಲೋಕದಲ್ಲಿ ಹಿಂಗಿಲ್ಲ ಗೊತ್ತಾ. ನಾವು ಮಾಡ್ತಿರೋದು ಅವನಿಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಅದನ್ನ ಮಾಡೋ ಪ್ರವೃತ್ತಿ ಆಗಲ್ಲ. ಈಗ ಮನಸ್ಸಿಗೆ ಅದು ಗೊತ್ತಾಗ್ಬಿಡ್ತು ಅಂದ್ರೆ ಅವ್ನಿಗೆ ಇಷ್ಟ ಇಲ್ಲ, ಅವ್ನು ಏನ್ ಮಾಡಬಹುದು, ಸುಮ್ಮನೆ ಪಡಿತಾನ. ಆ ಮನಸ್ಸಿಗೆ ಇಷ್ಟ ಇದೆ, ಅವನಿಗೆ ಇಷ್ಟ ಇಲ್ಲ. ಅಲ್ಲ, ಅವನಿಗೆ ಇಷ್ಟ ಇದೆ ಮನಸ್ಸು. ಲೋಕದಲ್ಲಿ ಉಂಟು. ಅಮ್ಮ ಅವಳಿಗೆ ಇಷ್ಟ ಇದ್ರೆ ಮಗನ್ ತಿನ್ನು ತಿನ್ನಿಸ್ತ. ಇಷ್ಟ ಇಲ್ಲ ತಿನ್ನು, ನಿಂಗೆ ಹಸಿವಾಗಿದೆ ತಿನ್ನು, ನಿಂಗೆ ಗೊತ್ತಿಲ್ಲ ತಿನ್ನು ಅಂತ. ಹಾಗೆ ಸಾಕ್ಷಿ ಗೊತ್ತಿಲ್ಲ ತಿನ್ನು. ಅಂತಃಕರಣ ವೃತ್ತಿ ಭೇದಗಳನ್ನ ಯಾವ ಅನುಭವ ರೂಪನಾದ ಆತ್ಮನೋ ಎಡಬಿಡದೆ ವಿಷಯೀಕರಣ ನೋಡ್ತಾನೆ, ವ್ಯಾಪಿಸ್ಕೊಳ್ತಾನೋ ಅಂಥ ಆತ್ಮನನ್ನೇ ಬ್ರಹ್ಮ ಅಂತ ತಿಳ್ಕೋ. ಆತ್ಮರೂಪನ ಇದ್ದಾನೆ. ತದೇವ ಬ್ರಹ್ಮತ್ವಂ ಇತ್ಯಾದಿ ಪೂರ್ವವತ. ಯಶ್ರೋತ್ರೇಣ ನ ಶೃಣೋತಿ ಯೇನ ಶ್ರೋತ್ರಮಿದಂ ಶ್ರುತಂ ತದೇವ ಬ್ರಹ್ಮತ್ವಂ ವಿದ್ಧಿ ನೇದಂ ಯರಿದಂ ಉಪಾಸತೆ. ಕಿವಿಯಿಂದ ಯಾವುದನ್ನು ಕೇಳೋಕ್ ಆಗೋದಿಲ್ವೋ ಅಂದ್ರು. ಪಾಪ ಕಿವಿ ಕೇಳೋ ಶಬ್ದವನ್ನ, ಆ ಶಬ್ದ ಹೊರಗಡೆಯಿಂದ ಬರಬೇಕು. ಹೊರಗಡೆಯಿಂದ ಬರೋ ಶಬ್ದ ಕೇಳಿದ್ರೆ ಒಳಗೆ ಚೈತನ್ಯ ಆತ್ಮ ಯಾಕೆ ಕೇಳಿಸ್ತಾರೆ? ಕೇಳಿಸೋಕ್ಕಾಗಲ್ಲ. ಅಲ್ಲ, ಕಿವಿಗೆ ಏನೋ ಅಪ್ಪ ಬೇರೆ ವಾಗಿಂದ್ರಿಯಿಂದ ಬಂದಾಗ ಅದಕ್ಕೆ ಅಧೀನ ಅದು ಶಬ್ದ ಕೇಳೋಕೆ ಅಲ್ವಾ? ಆ ಶಬ್ದ ಅಲ್ಲ ಅವ್ರು ಹೇಳ್ತಾ ಇರೋದು, ಪದ ವಾಕ್ಯ. ಆ ಶಬ್ದ ಕಿವಿ ಕೇಳುತ್ತೆ ಅಂತಲ್ಲಪ್ಪ, ಆ ಶಬ್ದ ಆಗ್ತಾ ಇದೆ ಅನ್ನೋದು ನಮ್ಮ ಅನುಭವ ಗೊತ್ತಾಗುತ್ತೆ ಅಷ್ಟೇ. ಹೆಂಗು ಗೆಜ್ಜೆ ಶಬ್ದ ಕಿವಿ ಕೇಳ್ತಾನೆ ಇರುತ್ತೆ. ಗೆಜ್ಜೆ ಶಬ್ದ ಇರೋದು ಕಿವಿಯೊಳಗೆ. ಕಿವಿ ಶಬ್ದ ತನ್ನೊಳಗಿರೋ ತಾನು ಕೇಳುತ್ತೆ ಅಂತ ಅರ್ಥ ಏನೋ? ಎಲ್ಲೋ ಸ್ವಲ್ಪ ಅಲ್ಲಿ ಭೇದ ಮಾಡ್ಕೊಂಡು ಕಿವಿಗೆ ಆ ಗೆಲ್ಲನ ಶಬ್ದ ಕೇಳುತ್ತೆ ಅನ್ನೋದು ನನ್ನ ಅನುಭವ ಗೊತ್ತಾಗತ್ತೆ. ಅಲ್ಲಿ ಎರಡು ಮಾಡ್ಕೋಬೇಕು. ಕಿವಿಯೊಳಗಿರುವ ಜಲ್ಲಂತ ಗೆಜ್ಜೆ ಶಬ್ದವನ್ನ ಕಿವಿ ಕೇಳ್ತಾ ಇರೋದು ನನ್ನ ಅನುಭವಕ್ಕೆ ಗೊತ್ತಾಗ್ತಾ ಇದೆ ಅಂತ ಅಷ್ಟು ಮಾಡ್ಕೋಬೇಕು ಅಲ್ವಾ? ಮನಸ್ಸಿನಲ್ಲಿರುವ ರೂಪಾಕಾರವನ್ನ ಹೋಗಲ್ಲ, ಬಿಟ್ಟು ಅದು ಹೋಗಲ್ಲ. ಅದು ಅವ್ರು ಹೇಳಿದ್ದು, ಅದು ಮುಂದೆ ಅವರಿಗೂ ಮಹಾತ್ಮರಾಗ್ತಾರೆ, ಯೋಗಿಗಳಾಗ್ತಾರೆ ಅನ್ನೋ ಗುರುತಂತದು. ಕಾಯಿಲೆ ಅಲ್ಲ ಅದು. ಗೆಜ್ಜೆ ಶಬ್ದ ಬಂದ್ರೆ ಮುಂದೆ ಇದು ಗೆಜ್ಜೆ ಶಬ್ದ ಬಂದ್ಮೇಲೆ ಯೋಗ ಶಾಸ್ತ್ರದಲ್ಲಿ ನೆಕ್ಸ್ಟ್ ಶಂಖಧ್ವನ ಬರುತ್ತೆ.
ಕೊಳಲಿನ ಶಬ್ದ, ಗಂಟೆ ಶಬ್ದ, ಗೆಜ್ಜೆ ಶಬ್ದ ಇದೆಲ್ಲ ತಾನಾಗಿ ಬಂದ್ರೆ ಮುಂದೆ ಅವನು ಯೋಗೀಶ್ವರನಾಗ್ತಾನೆ ಅಂತ. ಎಲ್ಲಿ ಬರುತ್ತೆ ಗುರುಗಳೇ ಶಬ್ದ? ಕಿವಿಯಲ್ಲಿ ಬರುತ್ತಾ? ಅದಾಗದೇ ಬರುತ್ತಾ? ಕಿವಿಯಲ್ಲಿ ತಾನ ಏನ್ ಮಾಡದೆ ಹೋದ್ರು ಕಿವಿ ಕೂಗ್ತಾ ಇದೆ ಅನ್ನಲ್ವಾ? ಯಾಕೆ ಕೂಗತ್ತೆ ಕಿವಿ? ಆ ಕಿವಿ ಕೂಗೋದನ್ನ ಯಾವ್ದು ಕಿವಿ ಕೇಳತ್ತೋ ಬೇರೆ ಕೇಳತ್ತಾ? ಮನಸ್ಸು ಒಳಗೆ, ಐ ಮೀನ್ ಬಾಡಿ ಒಳಗಿನ ಶಬ್ದ ಕೇಳುತ್ತೇನೋ. ನಂಗೆ ಗೊತ್ತಾ? ಬಾಡಿ ಒಳಗಿನ ಶಬ್ದನಾ? ಸರಿ ಆಯ್ತು. ಒಟ್ಟಲ್ಲಿ ಕಿವಿ ಕೇಳ್ತಾ ಇದೆಯೋ ಇಲ್ವೋ ಶಬ್ದ ಕೇಳೋದು ಕಿವಿ ಯಾವ್ದಕ್ಕೂ ಕೇಳಲ್ಲ, ಆಗಲ್ಲ. ಅದು ಎಲ್ಲರಿಗೂ ಆಗುತ್ತಾ? ಅಲ್ಲ, ಅದು ಎಲ್ರಿಗೂ ಆಗುತ್ತೋ ಇಲ್ವೋ ನಾನ್ ನೋಡೋದಾಗ. ಅಲ್ಲ, ಬುಕ್ಸ್ ಅಲ್ಲಿ ಬರ್ತಿರುತ್ತೆ ಅಲ್ವಾ? ಬರುತ್ತೆ. ಯಾರ್ಯಾರು ಯೋಗಶಾಸ್ತ್ರದ ಇದನ್ನ ಮಾಡ್ತಾರೋ ಅವರಿಗೆ ವಿಶಿಷ್ಟವಾದ ರೂಪ ಕಾಣುತ್ತೆ, ವಿಶಿಷ್ಟವಾದ ಶಬ್ದ ಕೇಳಿಸತ್ತೆ ಅಂತ ಹೇಳ್ತಾರೋ. ಇದ್ದಕ್ಕಿದ್ದಾಗೆ ಹೃದಯದಲ್ಲಿ ಒಂದು ದೀಪ ಬರುತ್ತೆ, ಆ ದೀಪ ಉರಿತಾ ಇರುತ್ತೆ ಯಾವಾಗ್ಲೂ. ಅದೆಲ್ಲ ಕಾಣಿಸತ್ತೆ. ಮನಸ್ಸಲ್ಲಿ ದೀಪ ಉರಿಯೋ ರೂಪ ಕಾಣಿಸತ್ತೆ ಅಂದ್ರೆ ನೀವು ಇಲ್ಲ ಅಂತೀರೋ ಹೂ ಅಂತೀರೋ? ಗೊತ್ತಿಲ್ಲ. ಹೂ ಅಂದ್ರೆ ಹುಚ್ಚಿ ಅಂತಾರೆ. ಹಾಗಲ್ಲ, ಮನಸ್ಸಿನಲ್ಲಿರೋ ರೂಪವನ್ನು ನಾವು ನೋಡಬಹುದೋ ಇಲ್ವಾ? ಆಯ್ತು, ಅಷ್ಟೇ ಸಾಕು. ಏನ್ ದೀಪ ಉರಿಯೋನು ನೋಡ್ಬೋದಲ್ಲ. ಹೊಸಲಿ ನೀವು ಹೇಳಿದ್ರು ನಂಗೆ ತುಂಬಾ ಪ್ರಕಾಶಮಾನ ದೀಪ ಕಾಣುತ್ತೆ, ಒಂದ್ಸಲ ಲೈಟ್ ಕಾಣುತ್ತೆ, ಬೆಳಕು ಕಾಣುತ್ತೆ. ಚಪಕ್ ಕೂತಾಗ ಏನ್ ಅವಸ್ಥೆ ಇದು ನಿಮ್ದು? ಪಕ್ಕಲಿದ್ದ ಹುಚ್ಚಿನ ಅವಸ್ಥೆ. ನನ್ನ ಮಗನೇ ನಿನ್ಗೇನು ಆಗಿಲ್ಲ, ದೊಡ್ಡ ಯೋಗಿನ ಎಂತ ಇದು ಕನಸನ್ನು ಕಾಣುವಾಗ ಹಾಗೆ ಇಂದ್ರಿಯಗಳಿಲ್ಲದೆ ಹೋದ್ರು ಮನಸ್ಸಿನ ಚಿತ್ರ ಇಟ್ಕೊಂಡು ನಾವು ನೋಡ್ತಾ ಇರ್ತೀವೋ ಹಾಗೆ ಎಚ್ಚರದಲ್ಲೂ ಕೆಲವು ಕೇಳುತ್ತೆ, ಏನು ಮಾಡಕ್ಕಾಗಲ್ಲ. ಮನಸ್ಸಿಗೆ ಇಂಥ ವೃತ್ತಿ ಬರಬಾರ್ದು ಅನ್ನೋದು ಏನ್ ನಿಯಮ ಏನಿಲ್ಲ. ಇಂದ್ರಿಯ ವೃತ್ತಿನೂ ಬರ್ಬೋದು, ಶಬ್ದ ವೃತ್ತಿನೂ ಬರ್ಬೋದು, ರೂಪ ವೃತ್ತಿನೂ ಬರ್ಬೋದು, ಖಂಡಿತ. ಯಾವ ಸ್ವರೂಪ ಇದು ಓದಿದ್ವಾ? ಯತ ಶ್ರೋತ್ರೇಣ ನ ಶೃಣೋತಿ ದಿಗ್ದೇವತಾಧಿಷ್ಠಿತೇನ ಆಕಾಶ ಕಾರ್ಯೇಣ ಮನೋವೃತ್ತಿ ಸಂಯುಕ್ತೇನ ನ ವಿಷೀಕರೋತಿ ಲೋಕಃ ಯೇನ ಶ್ರೋತ್ರಮಿದಂ ಶ್ರುತಂ ಯತ್ ಪ್ರಸಿದ್ಧಂ ಚೈತನ್ಯಾತ್ಮ ಜ್ಯೋತಿಷ ವಿಷೀಕೃತಂ ತದೇವ ಇತ್ಯಾದಿ ಪೂರ್ವವತ್. ಯತ್ ಅಂದ್ರೆ ಯಾವುದನ್ನ, ಯಾವ ಚೈತನ್ಯ ಸ್ವರೂಪನಾದ ಆತ್ಮನನ್ನ ಶ್ರೋತ್ರದಿಂದ ಕೇಳೋಕ್ಕಾಗಲ್ಲ, ಕಿವಿಯಿಂದ ಕೇಳೋಕ್ಕಾಗಲ್ಲ. ಕೇಳೋಕ್ಕಾಗಲ್ಲ ಅಂತಲೂ ಶಬ್ದ ಹೇಳ್ಬೇಕು. ನೀವು ಕೇಳೋಕ್ ಹೋಗ್ತಿದಿಲ್ಲ, ಅದನ್ನ ಅವಾಯ್ಡ್ ಮಾಡೋ ಕೇಳೋಕ್ಕಾಗಲ್ಲ ಅಂತ ಹೇಳ್ಬೇಕು. ಇದು ನೀವು ಆದ್ರೆ ಶಬ್ದ ಇಲ್ಲ ಅಂತ ಹೇಳ್ತೀವಲ್ಲ ಅನ್ನೋದಕ್ಕೆ ಶಬ್ದ ಹೇಳ್ತೀವಿ. ಬಹಳ ರಗಳೆ, ನಮಗೆ ಏನು ಮಾಡಕ್ಕಾಗಲ್ಲ. ತಪ್ಪು ತಿಳುವಳಿಕೆ ಕಳೆಯೋದಕ್ಕೆ ಅಧ್ಯಾರೋಪ ಮಾಡಿ ಶಬ್ದದಿಂದಲೇ ತಪ್ಪು ತಿಳಿಕೆ ಬರೋದು, ಶಬ್ದದಿಂದಲೇ ತಪ್ಪು ತಿಳಿಕೆ ಪರಿಹಾರ ಆಗೋದು. 10 ಕಲ್ಪನೆ ಬರುತ್ತೆ ಶಬ್ದ ಹೇಳಿದ್ರೆ, 10 ಮತ್ತೆ ಇನ್ನೊಂದು ಇದನ್ನು ಹೊಡೆದಾಕ್ತಾರೆ. ಹಾಗೆಲ್ಲ ತಿಳ್ಕೊಬೇಡ. ಇಲ್ಲಿ ಶಬ್ದ ಹೇಗ್ ಬರುತ್ತೆ ಅನ್ನೋದು ಒಂದ್ ಸ್ವಲ್ಪ ವಿವರಣೆ ಬರೆದಿದ್ದಾರೆ. ಇದು ಸ್ವಲ್ಪ ಶಾಸ್ತ್ರೀಯವಾದ ವಿವರಣೆ. ದಿಗ್ದೇವತೆಗಳು ಕಿವಿಯಲ್ಲಿ ಇದಾರಂತೆ, ಅಂದ್ರೆ ಎಲ್ಲಾ ಕಡೆಯಲ್ಲೂ ಬರುತ್ತಲ್ಲ ಶಬ್ದ. ದಿಗಭಿಮಾನಿ ದೇವತೆಗಳು ಕಿವಿಯಲ್ಲಿದ್ರೆ ಅದು ಅನುಗ್ರಹ ಮಾಡಿದ್ರೆ ಶಬ್ದ ಕೇಳುತ್ತೆ. ದೇವತೆ ಬಿಟ್ಟು ಹೋಗ್ಬಿಡುತ್ತೆ ಕಿವಿ. ಈಗ ನಮ್ ಕಿವಿಯೆಲ್ಲ ಆಯ್ತು ಮಂದ ಇನ್ ಎಷ್ಟು ದಿವಸ ಬರುತ್ತೋ ಗೊತ್ತಿಲ್ಲ, ಕೆಲಸ ಕೇಳುತ್ತೆ. ಆಮೇಲೆ ಎಲ್ಲ ಕೆಪ್ಪ ಅಂತಾರೆ. ನಾನು ನಗ್ತಾ ಇರ್ತೀನಿ, ಏನು ಭಾಗ್ಯ ಭಗವಂತ, ಯಾವಾಗ ಕೆಪ್ಪತನ ಕೊಟ್ಟೆ ನೀನು ಅಂತ. ಬಹಳ ಒಳ್ಳೇದು, ಮಾತು ನಿಂತು ಹೋಗುತ್ತೆ. ಹೀಗೆ ದಿಗ್ದೇವತೆಗಳು ಅಂದ್ರೆ ತಸ್ಮಾತ್ ಸರ್ವತಃ ಶ್ರೋತ್ರೇಣ ಎಲ್ಲಿದೆಯಾ ಸರ್ವತಃ ಪರಿಹಾರ ಮಾಶ್ವಿನಂ. ಎಲ್ಲಾ ಕಡೆಯಿಂದಲೂ ಶಬ್ದವನ್ನು ಕೇಳಬೇಕು. ಕಣ್ಣಿಗೆ ಮಾತ್ರ ಮುಂದೆ ಇರಬೇಕು, ಹಿಂದೆ ನೋಡೋಕ್ಕಾಗಲ್ಲ. ಕಿವಿಗೆ ಹಿಂದೆ ಮುಂದೆ ಮೇಲೆ ಕೆಳಗೆ ಅಲ್ಲೇ ಇಲ್ಲ ಎಲ್ಲಾ ಕಡೆಯಿಂದ ಶಬ್ದ ಕೇಳುತ್ತೆ. ಅದನ್ನ ದಿಗ್ದೇವತೆಗಳೇ ಅಭಿಮಾನಿ ದೇವತೆಗಳು. ಆಮೇಲೆ ಎರಡೇ ನಿಮಗೊಂದು ಪ್ರಶ್ನೆ, ಆಕಾಶದಿಂದ ಹುಟ್ಟತ್ತೆ ಅಂದ್ರು. ಈ ಆಕಾಶದಿಂದ ಹುಟ್ಟತ್ತೋ, ಕಿವಿಯೊಳ ಆಕಾಶವೋ, ಒಳಗಿರುವ ಚೈತನ್ಯ ಆಕಾಶವೋ? ಶಬ್ದ ಯಾವ್ದ್ರಿಂದ ಹುಟ್ಟತ್ತೆ? ಚೈತನ್ಯ ಆಕಾಶವಾ? ಶಬ್ದವು ಆಕಾಶ ಗುಣ ಅಂದ್ರೆ ಚೈತನ್ಯ ಆಕಾಶದಿಂದ ಹುಟ್ಟತ್ತ? ಹೊರಗಿನ ಆಕಾಶದಿಂದ ಒಳಗೆ ಹಾಕಿ ಹುಟ್ಟತ್ತ? ಪಂಚಭೂತದಿಂದ ದೇಹ ಹುಟ್ಟಿಲ್ವಾ ನಮ್ಗೆ? ಪಂಚಭೂತ ಅಂದ್ರೆ ಒಳಗಿನ ಆಕಾಶದಿಂದ ಹುಟ್ಟದ. ನಾಭಿಯಿಂದ ಹುಟ್ಟುತ್ತೆ. ನಾಭಿಯಿಂದ, ಸರಿ ಆಯ್ತು. ಒಳಗೂ ಆಕಾಶ ಗುಣ ಇದೆ, ಪಂಚಭೂತದ ಆಕಾಶ ಗುಣ ಒಳಗಿದೆ. ಅಲ್ಲ, ಈಗ ಆಕಾಶದ ಕಾರ್ಯವೇ ಆಗ್ತದೆ. ಈ ಆಕಾಶದ ಈಗ ರೂಪವು ಚೈತನ್ಯ ಆಕಾಶ ಅದಾಗಿ ಅಗ್ನಿ ಇಲ್ಲ ಅಂತ ಹೇಳ್ತೀವಿ. ಅವಾಗ ಎಲ್ಲವೂ ಅಗ್ನಿ. ಅಲ್ಲಪ್ಪ, ಕೇಳು,
ಆಕಾಶದಿಂದ ಹುಟ್ಟತ್ತೆ ಅನ್ನೋ ಶಬ್ದಕ್ಕೆ ಅದು ಹೊರಗೆ ಬರುವಾಗ ಆಕಾಶದಿಂದ ಹೀಗೆ ಬರುತ್ತೆ ಅಂತಲೋ ಆಕಾಶದಿಂದ ಹೀಗೆ ಹುಟ್ಟು ಒಳಗೆ ಹೋಗುತ್ತೆ ಅಂತಲೋ ಏನ್ ಹೇಳ್ತೀರಿ ನೀವು? ಆಕಾಶದ ಕಾರ್ಯ ಅಂತ ಅಷ್ಟೇ. ಇದು ಜಾಕೆ ಉತ್ತರ ಆಯ್ತು. ನೀವು ತುಂಬಾ ವಿವರಣೆ ಕೇಳ್ಬಾರ್ದು. ಈ ಕೇಳ್ತಾ ಇರೋ ಉದ್ದೇಶ ಏನ್ ಗೊತ್ತಾ? ಹಿಂದೆ ಹೇಳುವಾಗ ಆತ್ಮ ಚೈತನ್ಯವು ಮನಸ್ಸನ್ನ ಪ್ರೇರಣೆ ಮಾಡುತ್ತೆ, ಮನಸ್ಸು ದೇಹದ ಅಗ್ನಿಯನ್ನ ದಬ್ಬುತ್ತೆ, ದೇಹದಲ್ಲಿರೋ ಅಗ್ನಿಯೋ ಮೇಲಿರುವ ವಾಯುವನ್ನ ವಾಯು ಅನ್ನೋದು ಈ ಜಾಗದಲ್ಲಿ ಬೆಳೆದು ಶಬ್ದವಾಗಿ ಹೊರಗೆ ಬರುತ್ತೆ. ಶಬ್ದಾಕಾರ ಇರೋ ಚೈತನ್ಯ ವೃತ್ತಿಯಲ್ಲಿ ಅದು ಮನೋವೃತ್ತಿಯಿಂದ ಹೀಗೆ ಬರುತ್ತೆ ಅಂತ ಒಂದು ಕ್ರಮವಾಗಿ ಹೇಳಿದ್ರು. ಅದು ಶಿಕ್ಷೆಯಲ್ಲೂ ಪಾಣಿನಿಯ ಶಿಕ್ಷೆಯಲ್ಲೂ ಇದೆ, ಸರಿಯಾಗಿದೆ. ಈಗ ಈ ಶಬ್ದೋತ್ಪತ್ತಿ ಕ್ರಮದಲ್ಲಿ ಚೈತನ್ಯಾಕಾಶದಿಂದ ಹುಟ್ಟಿತೋ, ಭೂತಾಕಾಶದಿಂದ ಹುಟ್ಟಿತೋ, ದೇಹಾಕಾಶದಿಂದ ಹುಟ್ಟಿದೋ ಅಂತ ಕೇಳಿದೆ ನಾನು. ಕೇಳಿದ ಪ್ರಶ್ನೆ ಸರಿ ಇದೆಯಲ್ಲ, ಯಾವ್ದ್ರಿಂದ ನಾನು ಹೇಳ್ಬೇಕು ಅಂತ ನಾನು ಆದ್ರೆ ಭೂತಾಕಾಶದ ಗುಣ ಶಬ್ದ ಯಾವ್ದು ಉತ್ಪತ್ತಿ ಭೂತಾಕಾಶದ ಗುಣ ಗಿಣ ಕೇಳ್ತಾ ಇಲ್ಲ. ಹುಟ್ಟುವಾಗ ಎಲ್ಲಿಂದ ಹುಟ್ಟಿತ್ತು, ಹುಟ್ಟುವುದಕ್ಕೆ ಆಕಾಶ ನಿಮಿತ್ತವೋ ಉಪಾದಾನ ಕಾರಣವೋ ಅದನ್ನೆಲ್ಲ ಹೇಳ್ರಿ. ಉಪಾದಾನ ಕಾರಣವಾ? ಸರಿ ಸರಿ, ಮುಂದಕ್ಕೆ ಹೋಗೋಣ. ಹೀಗೆ ಮನೋವೃತ್ತಿ ಸಂಯುಕ್ತೇನ ನವಿಶೀಕರೋತಿ. ಮನೋವೃತ್ತಿಯಿಂದ ಕೂಡಿರುವ ಶಬ್ದದಿಂದ ಆ ಬ್ರಹ್ಮವನ್ನ ತಿಳಿಸೋಕ್ ಸಾಧ್ಯವಿಲ್ಲ. ಲೋಕವು ಯಾವ ತರ ಇದೆ ಅಂತ ಹೇಳೋಕ್ ಬರಲ್ಲ. ಇನ್ನು ಕೇಳಿದ್ರೆ ನಿದ್ದೆಯಲ್ಲಿದ್ದಕ್ಕೆ ಶಬ್ದ ಹೇಳೋಕ್ಕಾಗಲ್ಲ. ನಿದ್ದೆ ಅನುಭವಕ್ಕೆ ಅಡ್ಜಸ್ಟ್ ಆಗೋ ಒಂದು ಶಬ್ದವೂ ಇಲ್ಲ. ಕಪ್ಪಗೆ ಇರುತ್ತೆ ಅಂತಾನೆ, ಏನು ಕಾಣ್ತಾ ಇರಲ್ಲ ಅಂತಾನೆ, ಒಂದೂ ಸರಿಯಲ್ಲ. ನಾನೊಬ್ಬನೇ ಇರ್ತೀನಿ ಅಂತಾನೆ, ಅದೂ ಸರಿಯಾಗಲ್ಲ. ಒಂದು ಅಡ್ಜಸ್ಟ್ ಆಗೋ ಶಬ್ದವೇ ಇಲ್ಲ ನಿದ್ದೆಗೆ. ನಿದ್ದೆನ ಶಬ್ದವೂ ಸ್ವಲ್ಪ ಎಚ್ಚರ ಕನಸುಗಳ ಅಪೇಕ್ಷೆನ ಬಂದಿದ್ದು, ಎರಡೂ ಇಲ್ಲ ಅಂತ ಹೇಳಿದ್ದಷ್ಟೇ. ಹೀಗೆ ಏನು ಶ್ರೋತ್ರಮಿದಂ ಶ್ರುತಂ ಅಂತ ಹೇಳಿದ್ವಿ. ಈ ಶ್ರೋತ್ರವನ್ನ ಯಾವ ಅನುಭವದಿಂದ ನಾವು ಕಿವಿ ಕೇಳುತ್ತಾ ಇಲ್ವೋ ನೋಡ್ತಾ ಇದೀವೋ, ಯತ್ ಪ್ರಸಿದ್ಧಂ ಚೈತನ್ಯಾತ್ಮ ಜ್ಯೋತಿಷ ವಿಷೀಕೃತಂ. ಈ ಕಿವಿ ಕೇಳಿದ್ದು ಅರಿವಿಗೆ ಗೋಚರವಾಗಿ ನನ್ನ ಕಿವಿ ಕೇಳ್ತಾ ಇದೆಯಲ್ವೋ ಅನ್ನೋದು ಪ್ರಸಿದ್ಧ, ನಮ್ಮ ಅನುಭವ ಗೊತ್ತಾಗ್ತಾ ಇರತ್ತೆ. ಕಿವಿ ಕೇಳ್ತಾ ಇಲ್ಲ ಅನ್ನೋದು ಯಾವ್ದ್ರಿಂದ ನೋಡಿದ್ವಿ ಅಂದ್ರೆ ಕಿವಿಯಿಂದ ಅಲ್ಲ. ಕೇಳೋದಾದ್ರೂ ನೀವು ಕಿವಿಯಿಂದ ಅಂತ ಹೇಳ್ಬೋದು. ಕೇಳದೇ ಇರೋದು ಯಾವ್ದನ್ನ ನೋಡಿದ್ವಿ ಅಂದ್ರೆ ಅನುಭವದಿಂದ. ಕಾಣದೇ ಇರೋದನ್ನ ಯಾವ್ದನ್ನ ನೋಡಿದೀವಿ? ಅನುಭವದಿಂದ. ಹೀಗೆ ಚೈತನ್ಯಾತ್ಮ ಜ್ಯೋತಿಯೇ ಅದನ್ನು ವಿಷಯ ಮಾಡ್ಕೊಳತ್ತೆ, ಅದರ ಶಕ್ತಿಯನ್ನು ತಗೊಳತ್ತೆ, ಅದನ್ನೇ ಬ್ರಹ್ಮ ಅಂತ ತಿಳ್ಕೊ ಇತ್ಯಾದಿ ಪೂರ್ವವತ್ತು. ಓಹೋ, ಇನ್ ಒಂದು ಶ್ಲೋಕ ಉಳಿದ್ಬಿಡ್ತು. ಯತ್ ಪ್ರಾಣೇನ ನ ಪ್ರಾಣಿತಿ ಏನ ಪ್ರಾಣ ಪ್ರಣೀಯತೆ ತದೇವ ಬ್ರಹ್ಮತ್ವಂ ವಿದ್ಧಿ ನೇದಂ ವಿದಿದಮುಪಾಸತೆ. ಪ್ರಾಣ ಅಂದ್ರೆ ಇಲ್ಲಿ ಘ್ರಾಣೇಂದ್ರಿಯ. ಯಾಕೆಂದ್ರೆ ಎಲ್ಲ ಇಂದ್ರಿಯಗಳು ತಾನೆ. ಜ್ಞಾನಕ್ಕೋಸ್ಕರ ಹೊರಟಂತಹ ವಾಸನೆ ತಿಳ್ಕೊಳ್ಳೋ ಇಂದ್ರಿಯಕ್ಕೆ ಆತ್ಮನ ವಾಸನೆ ಮಾಡೋಕ್ಕಾಗಲ್ಲ. ಅರಿವಿಗೆ ವಾಸನೆ ಇಲ್ಲ, ಮೂಗಿಂದ ಮೂಸೋಕ್ಕೂ ಬರೋಲ್ಲ ಅರಿವನ್ನ. ಘ್ರಾಣೇಂದ್ರಿಯದಿಂದ ಅದನ್ನ ಇದ್ ಮಾಡೋಕ್ಕಾಗಲ್ಲ. ಏನ ಪ್ರಾಣ ಪ್ರಣೀಯತೆ, ಆ ಘ್ರಾಣೇಂದ್ರಿಯದಿಂದಲೇ, ಘ್ರಾಣೇನ ಅಲ್ವಾ, ನ ಪ್ರಾಣಿತಿ. ನ ಪ್ರಾಣಿತಿ ಅಂದ್ರೆ ವಾಸನೆ ಮೂಸೋ ಹಾಗೆ ಮೂಸೋಕ್ ಸಾಧ್ಯವಿಲ್ಲ ಆತ್ಮನನ್ನ. ಅಂತ ವಾಸನೆ ಗೊತ್ತಾಗತ್ತೆ, ವಾಸನೆ ಗೊತ್ತಾಗೋಲ್ಲ. ಯಾವ ವಾಸನೆ ಇದು, ಎಂಥ ವಾಸನೆ ಅಂತ ಹೇಳ್ತಾರಲ್ಲ, ಅದಷ್ಟೂ ಕೂಡ ಅರಿವಿಗೆ ವಿಷಯವಾಗಿ ಗೊತ್ತಾಗೋದು. ಅಂತ ಚೈತನ್ಯ ಜ್ಯೋತಿಯನ್ನ ಯಾವ ವಾಸನೆನೂ ನೋಡೋಕ್ಕಾಗಲ್ಲ. ಅದಕ್ಕೇನು ವಾಸನೆ? ಚೈತನ್ಯಕ್ಕೆ ಅಂದ್ರೆ ವಾಸನೆಯಿಂದ ತಿಳ್ಕೊಳ್ಳೋಕೆ ಬರೋಲ್ಲ. ವಾಸನೆ ಇಲ್ಲ ಅಂತ ಹೇಳೋದು ಬೇರೆ, ವಾಸನೆಯಿಂದ ನೋಡೋಕ್ ಆಗೋಲ್ಲ. ಅದನ್ನ ಎಷ್ಟೋ ಕಷ್ಟ. ಈ ಆಕಾಶನೇನು ವಾಸನೆ ಸಿಗೋಲ್ಲ. ನೀರು ವಾಸನ ಪ್ರತಿನಿಧಿ ಗುಣ ಅಲ್ಲೇನಾ? ನೀರಿಗಿಲ್ಲ, ಅದು ಪಂಚೀಕೃತ ಆದ್ಮೇಲೆ ಇದೆ. ಸರಿ, ಕೇವಲ ಅದು ಬೆಂಕಿ ವಾಸನೆ ಇರುತ್ತೆ ಅಂತಾರ ಅವರು. ಇವಾಗ ಬೆಂಕಿದೆಲ್ಲ ವಾಸನೆ, ಅದು ಕಟ್ಟಿಗೆದು ಒಳ್ಳೆ ಕಥೆ ಆಯ್ತು. ನೀವು ಹೊಗೆ ವಾಸನೆ, ಕಟ್ಟಿಗೆ ವಾಸನೆ. ಬೆಳಕಿಗೆ ವಾಸನೆ ಇದೆಯೋ ಅಂದ್ರೆ ಬೆಳಕಿಗೆ ವಾಸನೆ ಇಲ್ಲ, ಬೆಂಕಿಗೆ ವಾಸನೆ ಇದೆ. ಪಂಚೀಕೃತ. ಕೆಲವರಿಗೆ ವಾಸನೆ ಬಹಳ ಸೂಕ್ಷ್ಮ. ಗಾಳಿ ವಾಸನೆ ಇದೆ, ಗಾಳಿ ವಾಸನೆ, ಆಗಿ ವಾಸನೆ ಇದೆ. ಇದು 5 ವಿಷಯದಲ್ಲಿ ಶಬ್ದ ವಾಸನೆ ಎರಡೂ ನಮ್ ಕಡೆ ಬರುತ್ತೆ. ರೂಪ ಅಲ್ಲೇ ನಿಂತಿರುತ್ತೆ, ನಾವೇ ಹೋಗಿ ನೋಡ್ಬೇಕು. ವಾಸನೆ ಆಗಲ್ಲ, ನೀವು ಎಲ್ಲಿದ್ರು ಬಂದ್ಬಿಡುತ್ತೆ ವಾಸನೆ. ಪೆಟ್ರೋಲ್ ವಾಸನೆ, ಕೆಟ್ಟ ವಾಸನೆ. ವಾಸನಾನು ಹಾಗೆ. ಅಯ್ಯೋ, ವಾಸನಾನು ಹಾಗೆ. ಆಯ್ತು. ಯಾವ ಘ್ರಾಣೇಂದ್ರಿಯದಿಂದ ಏನ ಘ್ರಾಣೇನ ಓದಿದ್ವಾ ಇದನ್ನ? ವ್ಯಾಖ್ಯಾನ ಏನ
ಯತ್ ಪ್ರಾಣೇನ ಘ್ರಾಣೇನ ಪಾರ್ಥಿವೇನ ನಾಸಿಕಾಪುಟಾಂತರವಸ್ಥಿತೇನ ಅಂತಃಕರಣ ಪ್ರಾಣವೃತ್ತಿಭ್ಯಾಂ ಸಹಿತೇನ ಯತ್ ನ ಪ್ರಾಣಿತಿ ಗಂಧವನ್ನ ವಿಷೀಕರೋತಿ ಯೇನ ಚೈತನ್ಯಾತ್ಮ ಜ್ಯೋತಿಷ ಔಭಾಸ್ಯತ್ವೇನ ಸ್ವವಿಷಯಂ ಪ್ರತಿ ಪ್ರಾಣಃ ಪ್ರಣೀಯತೆ ತದೇವ ಇತ್ಯಾದಿ ಸರ್ವಂ ಸಮಾನಂ. ಘ್ರಾಣೇಂದ್ರಿಯ ಪೃಥ್ವಿಯಿಂದ ಉಂಟಾಗಿರೋದು. ಪೃಥ್ವಿ ತನ್ನ ಮೂಸಲಿ ಅಂತ ಹೇಳಿ ನಮ್ಮ ಮೂಗಲು ಒಂದು ಘ್ರಾಣೇಂದ್ರಿಯ ಇಟ್ಟಿದೆ. ಅದು ನಾಸಿಕಾ ಪುಟ ಅಂತರ ಒಳಗಡೆ ಇದೆ, ಅದು ಕಾಣಲ್ಲ ಕಣ್ಣಿಗೆ, ಈ ಮುಟ್ಟಿ ನೋಡೋಕ್ಕೂ ಬರೋಲ್ಲ. ಅದರಲ್ಲಿ ಮನಸ್ಸು ಪ್ರಾಣ ಎರಡು, ಉಸಿರಾಟದ ಪ್ರಾಣವೂ ಸೇರ್ಬೇಕು, ಮನಸ್ಸು ಸೇರ್ಬೇಕು. ಅದರ ಮನಸ್ಸು ಇಲ್ಲಿ ಬರ್ಬೇಕು. ಒಂದು ಪಾತ್ರೆಗೆ ಏನಾದ್ರೂ ಇಟ್ಟು ಮೇಲ್ ಮುಚ್ಚಿ ಚೂರ್ ವಾಸನೆ ನೋಡಿ ಒಳಗೇನಿದೆ ಹೇಳಿ ನೋಡೋಣ ಅಂದ್ರೆ ಹೇಳ್ತೀರಾ ಇಲ್ವಾ? ಹೇಳ್ಬೋದಾ? ವಾಸನೆ ಚೆನ್ನಾಗ್ ಗೊತ್ತಾಗತ್ತೆ. ಅಯ್ಯೋಯ್ಯೋ ಬಹಳ ಕೆಟ್ಟದು ವಾಸನೆ. ಈ ರೀತಿ ಅಂತಃಕರಣ, ಮನಸ್ಸು, ಉಸಿರಾಟ ಎರಡೂ ಸೇರ್ಕೊಂಡು ಘ್ರಾಣೇಂದ್ರಿಯ ಜೊತೆಲಿ ಕೆಲಸ ಮಾಡುತ್ತೆ. ಆ ರೀತಿ ಆತ್ಮನನ್ನ ಯಾವ ಮನಸ್ಸಾಗಲಿ, ಪ್ರಾಣವೃತ್ತಿಯಾಗಲಿ, ಘ್ರಾಣೇಂದ್ರಿಯವಾಗಲಿ ಗಂಧವನ್ನ ಮೂಸೋ ಹಾಗೆ ಮೂಸೋಕ್ ಬರೋದಿಲ್ಲ ಆತ್ಮನ ಅಂತ ಮೂಸಿ ಇದ್ಯಾವುದು ಹೇಳಿ ನೋಡೋಣ ಅಂತ. ನನಗ್ ವಾಸನೆಯಲ್ಲಿ ವಿಷಯ ಗೊತ್ತಾಗಲ್ಲ, ಅರ್ಥವಾಗಲ್ಲ, ರುಚಿನೂ ಗೊತ್ತಾಗಲ್ಲ. ರುಚಿ ನೋಡಿ ಯಾವ್ದು ರುಚಿ ಅಂದ್ರೆ ಎಂಥದೋಪ ಅಂತೀವಿ. ಎಷ್ಟು ನೋಡಿದೀವ. ನ ವಿಷೀಕರೋತಿ, ಆ ಗಂಧಕ್ಕೆ ಗಂಧದಂತೆ ಘ್ರಾಣೇಂದ್ರಿಯವು ಆತ್ಮನನ್ನು ವಿಷಯ ಮಾಡ್ಕೊಳ್ಳಲ್ಲ. ಯಾವ ಚೈತನ್ಯ ಜ್ಯೋತಿ ಇದ್ದರೆ ಅದನ್ನ ಬೆಳಗಿಸ್ಕೊಂಡು ಆ ಘ್ರಾಣೇಂದ್ರಿಯ ತನ್ನ ವಿಷಯವನ್ನ ಅನುಭವಿಸುತ್ತೆ. ಓ ಈ ಸಂಪಿಗೆ ಹೂವಿನ ವಾಸನೆ, ಇದು ರೊಟ್ಟಿ ವಾಸನೆ, ಇದು ದೋಸೆ ವಾಸನೆ ಅಂತ ಆ ವಾಸನೆಯನ್ನ ಯಾವ ಚೈತನ್ಯ ಜ್ಯೋತಿ ಹರಿಯತ್ತೋ ಅದು ತದೇವೇತ್ಯಾದಿ ಪೂರ್ವೋದು. ಅಂಥ ಬ್ರಹ್ಮವನ್ನ ನೀನ್ ತಿಳ್ಕೊ, ಬಾಕಿ ತಿಳ್ಕೊಬೇಡ, ಹೊರಗಡೆ ಹೋಗ್ಬೇಡ. ಓಂ